ಬೇಡ ಫಸ್ಟ್ ಮಾತಾಡ್ತೀನಿ ಆಮೇಲೆ ಬೇಕಿದ್ದಲ್ಲ ಅಂತ ಹೇಳಿ ಉತ್ಸಾಹದಿಂದ ಬಂದಂತ ತಂದ ಅವರಿಗೆ ಈಗ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀನಿ. ಅನುಪಮ ಅವ್ರ ಬಗ್ಗೆ, ಅನುಪಮ ಅಲ್ಲ ವೆಂಕಟಲಕ್ಷ್ಮಿ, ಇದನ್ನ ಅವ್ರು ಮಾತಾಡ್ತಿದ್ದಾರೆ. ಮೇಡಮ್ ಸ್ಟೇಜ್. ಆತ್ಮೀಯರಾದ ಹಿರಿಯ ಕಿರಿಯ ಸ್ನೇಹಿತ, ಈಗ ನಾನು ವರ್ತಮಾನದಿಂದ ಭೂತ ಕಾಲಕ್ಕೆ ಹೋಗ್ಬೇಕು. ಅದ್ರಲ್ಲೂ ಕೂಡ ನಂಗೆ ಸ್ಟೂಡೆಂಟ್ಸ್ ಅಂದ್ರೆ ಈಗ 11:54, ನಾನು ಮಾತು ನಿಲ್ಲಿಸ್ಬೇಕಾದ್ರೆ 12:54 ಆಗ್ತೈತೆ. ನಮ್ಗೆಲ್ಲರಿಗೂ ಕೂಡ 1 ಗಂಟೆ ಕ್ಲಾಸ್ ಇದ್ದಿದ್ದು. ಮಕ್ಕಳನ್ನೆಲ್ಲ ನೋಡಿದ ತಕ್ಷಣ ನನ್ನ ಸ್ಟೂಡೆಂಟ್ಸ್ ನೆನಪಾಗ್ತಾ ಇದ್ದಾರೆ. ಭೂತಕಾಲಕ್ಕೆ ಯಾಕೆ ಹೋಗ್ಬೇಕು ಅಂತ ಅಂದ್ರೆ, ವರ್ತಮಾನದಲ್ಲಿ ನಾವು ಇದ್ದೇವೆ ಹೌದು, ಆದ್ರೆ ಭೂತಕಾಲದ ಕಥೆಗಳನ್ನ ಹೇಳ್ಬೇಕಾಗಿದೆ ಇವಾಗ ನಿಮ್ಗೆಲ್ಲರೂ. ಎಲ್ಲಿಂದ ಶುರು ಮಾಡ್ಲಿ? ಕಾಕಣ್ಣ ಅವರಿಂದ ಶುರು ಮಾಡ್ತೀನಿ. ಅವ್ರನ್ನ ಕೊಂಗಡಿಯಪ್ಪ ಅಂತ ಯಾರು ಕರಿತಿರ್ಲಿಲ್ಲ, ಕಾಕಣ್ಣ ಅಂತ ಕರೀತಿದ್ರು. ಯಾಕೆ ಅಂದ್ರೆ ಯಾವ ಮಕ್ಕಳು ಸಿಕ್ಕಿದ್ರು, ನಿಮ್ಮಂತ ಮಕ್ಕಳಿಗಲ್ಲ, ಚಿಕ್ಕ ಮಕ್ಕಳು ಸಿಕ್ಕಿದ್ರು ಕೂಡ ಸ್ಕೂಲ್ಗೆ ಹೋಗ್ತಿದ್ಯಾ, ಕಾಕಾ ಕಿಕ್ಕಿ ಕಲಿತಿದ್ಯಾ ನೀನು ಅಂತ ಕೇಳ್ತಾ ಇದ್ರಂತೆ. ಅದಕ್ಕೆ ಅವ್ರನ್ನ ಕಾಕಣ್ಣ ಅಂತ ಕರೀತಿದ್ರು. ಅವರ ಮನೆಯವ್ರ ಹೆಸರು ಆ ಪೇಟೆಯ ಅಮ್ಮ, ಆ ಪೇಟಮ್ಮ. ಪಕ್ಕದ ಪೇಟೆಯ ಅಮ್ಮ ಆ ಪೇಟಮ್ಮ ಅಂತ ಕರಿತಾ ಇದ್ರು. ಅವ್ರ ಮನೆ ಇದ್ದಿದ್ದು ದೊಡ್ಡಬಳ್ಳಾಪುರದ ಮಾರ್ಕೆಟ್ ಇದೆಯಲ್ಲ, ಮಾರ್ಕೆಟಿನ ಸಂದಿಲ್ ಬಂತು ಅಂತಾರೆ ಅವ್ರ ಮನೆ ಇತ್ತು. ನಾನು ತುಂಬಾ ಸಣ್ಣ ಮಗು ಇದ್ದಾಗ ಮನೆ ಒಳಗ್ ಹೋಗಿದ್ದೀನಿ, ನೆನಪುಗಳಷ್ಟೇ, ಇನ್ನೇನು ಇಲ್ಲ. ಅದಾದ ನಂತರ ಕೊಂಗಾಡಿಯಪ್ಪ ಮೊಮ್ಮಗಳಾಗಿ ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂತ ಹೇಳಿ ತುಂಬಾ ಹೆಮ್ಮೆ ಆಗ್ತಾ ಇದೆ ನನಗೆ. ಕೊಂಗಾಡಿಯಪ್ಪ ಅವ್ರಿಗೆ 4 ಜನ ತಮ್ಮಂದ್ರು, ಅವ್ರಿಗೆ ಮಕ್ಳು ಇರ್ಲಿಲ್ಲ. ರಾಮಣ್ಣ ಅಂತೇಳಿ, ರಾಮಣ್ಣನ ಮೊದಲ ಹೆಂಡತಿ ವೆಂಕಟಲಕ್ಷ್ಮಿ, 2ನೇ ಹೆಂಡತಿ ರಂಗಮ್ಮ. ವೆಂಕಟಲಕ್ಷ್ಮಿಯ ಮಗ ಒಬ್ಬನೇ ಡಾಕ್ಟರ್ ಡಿ ಶಿವರಾಮಯ್ಯ. ಅವರ ಮಗಳು ನಾನು, ಕೊನೆ ಮಗಳು, 7ನೇ ಮಗಳು ನಾನು. ಮೊದಲನೇ ಮಗಳು ಅಜ್ಜಿ ಹೆಸರು ಇಟ್ಕೊಂಡವರು ವೆಂಕಟಲಕ್ಷ್ಮಿ. 2ನೇವಳು ಅಜ್ಜನ ಹೆಸರು ಇಟ್ಕೊಂಡು, ತಾತನ ಹೆಸರು ಇಟ್ಕೊಂಡವರು ರಾಮಕೃಷ್ಣ. ಅದಾದ್ಮೇಲೆ 2ನೇವರು ವಿಶ್ವನಾಥ, 3ನೇವರು ಸತ್ಯಪ್ರೇಮ ಅಂತೇಳಿ ಇದೇ ಊರಿನವರು. ಒಂಟೆಂಪೆ ಚೌಡಪ್ಪನವರ ಮನೆಗೆ ಸೊಸೆಯಾಗಿ ಬಂದವರು. ಅವ್ರ ಮಗ ಇದಾನಿಲ್ಲ ಅಜಯ್ ಅಂತೆ, ಸತ್ಯಪ್ರೇಮ ಅಂತೇಳಿ ನನ್ನ ಅಕ್ಕ. ಅದಾದ್ಮೇಲೆ ಇನ್ನ 2 ಗಂಡ್ಮಕ್ಳು, ರಾಜಶೇಖರ, ಉಮೇಶ್. ರಾಜಶೇಖರ ಮತ್ತು ಅವರ ಪತ್ನಿ ನನ್ನ ಅಣ್ಣ, 3ನೇ ಅಣ್ಣ ಮತ್ತು ಅತ್ತಿಗೆ ಬಂದಿದ್ದಾರೆ, ಖುಷಿ ಆಗ್ತಾ ಇದೆ ನನಗೆ. ಆಮೇಲಿಂದ 1ನೇ ಅಣ್ಣನ ಮಗಳು ಬಂದಿದ್ದಾಳೆ ರೂಪಾ ಅಂತೇಳಿ, ಅದು ಖುಷಿ ಆಗ್ತಾ ಇದೆ. ಇವ್ರದೆಲ್ಲ ಇರ್ಲಿ, ಹೇಗಾದ್ರೂ ಇರ್ಲಿ. ಆ ಕೊಂಗಾಡಿ ಅಪ್ಪನವ್ರು, ಕಾಕಣ್ಣವ್ರು ಏನ್ ಮಾಡ್ತಿದ್ರು ಅಂದ್ರೆ ಚಪ್ಪಲಿ ಹಾಕೋತಿರ್ಲಿಲ್ವಂತೆ. ಯಾರಾದ್ರೂ ತೆಗೆಸ್ಕೊಟ್ರೆ ಚಪ್ಪಲಿ ಕರ್ಕೊಂಡೋಗಿ ಎಲ್ಲೋ ಬಿಟ್ಬಿಟ್ಟು ಮರಿಕಾಲಲ್ಲೇ ನಡೀತಾ ಇದ್ದಿದ್ದು. ಯಾರೇ ದೊಡ್ಡ ಮನುಷ್ಯರು ಬಂದ್ರು ಕೂಡ ಒಂದು ನಿಂಬೆ ಹಣ್ಣು, ಒಂದು ಹಾರ ತಗೊಂಡು, ಅವ್ರಿಗಿಂತ ವಯಸ್ಸಿನಲ್ಲಿ ಚಿಕ್ಕವರಾದ್ರೂ ಕೂಡ ನಮಸ್ಕಾರ ಅಂತ ಹೇಳಿ ಕರೆದು, ನಮ್ಮ ಊರಿಗೆ ಇದು ಬೇಕು, ಏನೇನ್ ಬಂತು ನಿಮ್ಮ ಊರಿಗೆ? ಹೆಣ್ಣು ಮಕ್ಕಳ ಶಾಲೆ ಬಂತು, ರಸ್ತೆಗಳು ಬಂತು, ವಿದ್ಯುತ್ ಶಕ್ತಿ ಬಂತು. ಅದು ಈ ಕಥೆಗಳಲ್ಲ, ಹಳೆ ಕಥೆಗಳು, ಇವೆಲ್ಲವೂ ಕೂಡ ಭೂತಕಾಲದ ಕಥೆಗಳು. ಆ ಕಥೆಗಳು, ಅದಕ್ಕೋಸ್ಕರ ಮಹಾರಾಜರು ಅವರಿಗೆ ಬಿರುದು ಕೊಟ್ಟಿದ್ದು ಲೋಕ ಸೇವಾ ನಿರತ. ಅವ್ರಿಗಾಗಿ ಅವ್ರು ಏನು ತಗೊಳ್ಳಿಲ್ಲ, ಲೋಕ ಸೇವಾ ನಿರತ ಅಂತ ಅನ್ನುವ ಪದಕ ಹಾಕಿದ್ದಾರೆ. ಅದು ಇವತ್ತು ಕೂಡ ನಮಗೆ ಫೋಟೋ ಇದೆ. ಆ ಪದಕ ನಮ್ಮಲ್ಲಿಲ್ಲ, ಫೋಟೋದಲ್ಲಿ ಪದಕ ಇದೆ ಅಷ್ಟೇ. ಅದಾದ್ಮೇಲೆ ಅಜ್ಜಿ ಹೆಸರು ತಾನೇ ವೆಂಕಟಲಕ್ಷ್ಮಿ. ಅವರು ನಮ್ಮ ತಂದೆಗೆ ಸ್ಕೂಲ್ ಮೇಸ್ಟರ್ ಆಗಿದ್ರು, ಆಮೇಲೆ ಸ್ಕೂಲ್ ಇನ್ಸ್ಪೆಕ್ಟರ್ ಆಗಿ ಊರು ಸುತ್ತೋದು. ಆನೆಕಲ್ಗೆ ಹೋದಾಗ ನನ್ನ ಅಕ್ಕನ ಜನನ ಆಯ್ತಂತೆ. ನನಗೂ ನನ್ನ ಅಕ್ಕಂಗೂ 22 ವರ್ಷ ವಯಸ್ಸಿನಲ್ಲಿ ವ್ಯತ್ಯಾಸ. ಅಕ್ಕ ನಾನು ಹುಟ್ಟೋವಾಗ ಮೆಡಿಕಲ್ ಕಾಲೇಜ್ ಓದ್ತಾ ಇದ್ದೆ. ಅದು ಎಲ್ಲರಿಗೂ ಕೂಡ ಸ್ತ್ರೀಯರಿಗೆ ಮೆನೋಪಾಸ್ ಟೈಮ್ ಅಂತ ಗೊತ್ತಿದೆಯಲ್ಲ. ಅಕ್ಕ ಕರ್ಕೊಂಡು ಹೋದಾಗ ಅಮ್ಮನ್ನ ಗರ್ಭಿಣಿ ಆಗಿದ್ದಾರೆ ಅಂತ ಅಂದಾಗ ಅಕ್ಕನಿಗೆ ನಾಚಿಕೆ ಆಯ್ತಂತೆ, ನಾನು ಇಷ್ಟು ದೊಡ್ಡೋಳು ಇರ್ಬೇಕಾದ್ರೆ ಅಂತ. ಅನಿರೀಕ್ಷಿತವಾಗಿ ಬಂದವಳು ನಾನು. ಇರ್ಲಿ, ಆಗ ನಂದ ಅಂತೇಳಿ ಯಾರೋ ಫಿಲಮ್ ಆಗ್ತಿದ್ರಂತೆ, ಆ ಹೆಸರನ್ನ ನನಗಿಟ್ರು, ನಂದ ಅಂತ ಹೇಳ್ಬಿಟ್ಟು. ಹೊಸ ಹೆಸರು ಅದು. ಇವತ್ತು ಕೂಡ ನನ್ನ ಹೆಸರು ಅಷ್ಟೇ ನವನವನೀತವಾಗಿದೆ. ಇದಾದ ನಂತರ ಅಕ್ಕ ಅಂತ ಅನ್ನೋರು ಒಬ್ರು ಇದ್ದಾರೆ ಅಂತ ಹೇಳಿ ನನಗೆ ಖಂಡಿತ ಗೊತ್ತಿರ್ಲಿಲ್ಲ. ಅಷ್ಟೊತ್ತಾಗ್ಲೇ ಅವಳು
ವಿವಾಹ ಆಗಿ ಹೋಗಾಗಿತ್ತು. ಆಮೇಲೆ ಅವ್ರು ಬೆಂಗಳೂರಿಗೆ ಬಂದಾಗ ತಂದೆನ ಆಸ್ಪತ್ರೆಗೆ ಸೇರಿದ್ರು, ಕ್ಯಾನ್ಸರ್ ಆಸ್ಪತ್ರೆಗೆ. ಅವ್ರ ಮನೆ ಹಿಂದೆ ಇತ್ತು, ಜಯನಗರದ 4th ಬ್ಲಾಕ್ ಹಿಂದೆ ಒಂದ್ ಕಾಲದಲ್ಲಿ. ಅಲ್ಲಿಗೆ ನಾನು ಹೋಗ್ತಾ ಇದ್ದಿದ್ದೆ, ಯಾಕೆ ಆಸ್ಪತ್ರೆಯಲ್ಲಿ ಬ್ರೆಡ್ ಕೊಡ್ತಾ ಇದ್ರು, ಬ್ರೆಡ್ ತಿನ್ನಕ್ ಹೋಗ್ತಾ ಇದ್ದೆ. ಇಷ್ಟೇ ಇದ್ದಿದ್ ನಾನು, ಬ್ರೆಡ್ ತಿನ್ನಕ್ ಹೋಗ್ತಿದ್ದೆ. ಅದ್ರಲ್ಲೇ ಅವ್ರು ತೀರೋದ್ರು. ಅಪ್ಪ ತೀರ್ ಹೋಗಿದ್ದು ಕೂಡ ನನಗ್ ಗೊತ್ತಿಲ್ಲ. ಆಮೇಲೆ ಅಕ್ಕ ಕರ್ಕೊಂಡ್ ಹೋದ್ರು ಮನೆಗೆ. ಕರ್ಕೊಂಡ್ ಹೋಗಿ ಅವತ್ತು ರಾತ್ರಿ ತಲೆಗೆ ಸ್ನಾನ ಮಾಡ್ಸಿದ್ರೆ. ಏನ್ ಮಜಾ ಅಲ್ವಾ ತಲೆಗೆ ಸ್ನಾನ ಮಾಡೋದು ರಾತ್ರಿ ಹೊತ್ತು. ಯಾವತ್ತೂ ಮಾಡಿಲ್ಲ ನಾವು ರಾತ್ರಿ ಅಂತೇಳಿ ಖುಷಿಯಲ್ಲಿದ್ದೆ. ಅದೊಳ್ಳೆ. ಅದಾದ್ಮೇಲೆ ನಿಧಾನಕ್ಕೆ ಅಕ್ಕ ಬೆಳೀತಾ ಹೋದ್ರು. ನಾನು ಕೂಡ ಅಷ್ಟೇ, ಮನೇಲಿ ಮೌನಿ ಇವತ್ತಿಗೂ ಕೂಡ ಗೊತ್ತಿದೆ. ಮನೇಲಿ ಏನು ಹೆಚ್ಚು ಮಾತಾಡ್ತಾ ಇರ್ಲಿಲ್ಲ, ಆದ್ರೆ ಶಾಲಾ ಕಾಲೇಜುಗಳಲ್ಲಿ ಟಾಪರ್. ಓದೋದ್ರಕ್ಕಿಂತ ಇತರ ಆಕ್ಟಿವಿಟೀಸ್ಗಳ ಯಾವ್ದೇ ಆಗ್ಬೋದು, ಸ್ಟೇಜ್ ಫಿಯರ್ ಅಂತೂ ಇಲ್ಲವೇ ಇಲ್ಲ ಮೊದ್ಲಿಂದ ಕೂಡ. ಆಮೇಲಿಂದ ನಿಧಾನವಾಗಿ ಪ್ರೈಮರಿ ಸ್ಕೂಲು, ಮಾಧ್ಯಮಿಕ ಹಂತ, ಹೈಸ್ಕೂಲ್. ಅಕ್ಕ ಓದಿದ ಹೈಸ್ಕೂಲ್ ಅಲ್ಲೇ ನಾನು ಹೈಸ್ಕೂಲ್ ಓದಿದ್ದು. ಅಕ್ಕನ ಅವಾಗ ಕರೀತಿದ್ರಂತೆ ಬೆಂಗಳೂರಿನ ಗರ್ಲ್ಸ್ ಹೈಸ್ಕೂಲ್ ಅಲ್ಲಿ ಅವರು ಓದಿದ್ದು. ಅವ್ರಿಗೆ ಏನೇ ಆದ್ರೂ ಕೂಡ ನಾವೆಲ್ಲರೂ ಕೂಡ ಈ ತರ ಇರಕ್ ಸಾಧ್ಯ ಇಲ್ಲ. ಏನಾದ್ರು ನಾವು ಮಾಡ್ಲೇಬೇಕು ಅಂದಾಗ ಅಕ್ಕಂಗೊಂದು ಅಡ್ಡ ಹೆಸರು ಇಟ್ಟಿದ್ರಂತೆ. ಬಂದ್ರಪ್ಪ ಬಿಡುಗಡೆಯ ದೇವಿ, ಭಾರತ ಮಾತೆ, ಕಮ್ಯುನಿಸ್ಟ್ ರಾಣಿ ಅಂತ ಏನ್ ಬೇಕಾ ಇಟ್ಟಿದ್ರಂತೆ. ಅದಾದ್ಮೇಲೆ ಅಕ್ಕ ಕದ್ದು ಮುಚ್ಚಿ ಕಥೆಗಳನ್ನ ಬರಿತಾ ಇದ್ರು ಅಂತ ಗೊತ್ತಾಯ್ತು. ಆಗ ತಂದೆಗೆ ಇಷ್ಟ ಇರ್ಲಿಲ್ಲ, ಫಸ್ಟ್ ಓದ್ಬೇಕು. ತಂದೆ ಕಡೆ ಎಲ್ಲರೂ ಕೂಡ ವಿದ್ಯಾವಂತರು, ತಾಯಿ ಕಡೆ ಯಾರು ವಿದ್ಯಾವಂತರು ಇಲ್ಲ. ನಮ್ಮ ಅಮ್ಮ ಲಕ್ಷ್ಮೀ ದೇವಮ್ಮ ಓದಿದ್ದು 2ನೇ ಕ್ಲಾಸೋ ಎಷ್ಟೋ. ಅವ್ರ ತಾಯಿ ಅವ್ರನ್ನ ಕಡ್ಲೆಕಾಯಿ ಕೂಲಿ ಕಲಿಸ್ತಿದ್ರಂತೆ. ಹಾಗೆಲ್ಲ ಎಲೆ ಅಡಿಕೆ ಹಾಕೊಳ್ಳೋದು ರೂಢಿ ಮಾಡ್ಬಿಟ್ಟಿದ್ದಾರೆ. ಹಲ್ಲೆಲ್ಲ ಕಪ್ಪು, ಎಲೆ ಅಡಿಕೆ ಹಾಕೊಳ್ಳೋದು ರೂಢಿ ಆಗ್ಬಿಟ್ಟಿದೆ. ಅವ್ರದ್ದು ಎಷ್ಟೋ ಒಂದು ಚೀಲ ತುಂಬಿದ್ರೆ ಇಷ್ಟು 3 ಕಾಸೋ 4 ಕಾಸೋ ಕೊಡ್ತಾ ಇದ್ದಿದ್ದು. ಅವರ ತಂಗಿ ನಾರಾಯಣಮ್ಮ ಅಂತೇಳಿ ಇದೇ ಊರಿನಲ್ಲಿದ್ದಾರೆ, ಕೃಷ್ಣಪ್ಪ ಅಂತ, ಮೈಲಪ್ಪನಹಳ್ಳಿ ಅವರು. ಅವರ ಕೊನೆಯ ಮಗನ ಮಗಳು ಡಾಕ್ಟರ್ ಗೀತಾ. ಅವಳು ಫೋನ್ ಮಾಡಿದ್ಲು ನಂಗೆ, ಯಾರು ನಂಗೆ ಗೊತ್ತಿಲ್ಲೋ ಕಣೋ ನೀನು ಅಂತಂದೆ. ಇಲ್ಲ ಈ ತರ ಅಂತ. ಆಮೇಲೆ ಗೊತ್ತಾಯ್ತು. ಹಾಗೆ ಈ ವೇದಿಕೆಗೆ ಒಂದು ಅವಕಾಶ ಸಿಕ್ತು. ಇಲ್ಲಿರೋರ್ಗೆ ಎಲ್ಲರಿಗೂ, ಪದಾಧಿಕಾರಿಗಳಿಗೆಲ್ಲೂ ಕೂಡ ಈಗಲೇ ಆಭಾರಿಯಾಗಿದ್ದೇನೆ ಅಂತ ಹೇಳ್ಬಿಡ್ತೀನಿ. ಆಮೇಲಿಂದ ಕೊಂಗಾಡಿಯಪ್ಪನ ಮೊಮ್ಮಗಳು ಮರಿಮಗಳು ಇಲ್ಲೇ ಓಡಾಡ್ತಾ ಇದ್ದಾರೆ. ಇಷ್ಟು ಇದು. ಅದಾದ್ಮೇಲೆ ಅಕ್ಕ ಕತೆ ಹೇಳ್ಬೇಕಲ್ಲ, ನಾನು ಭೂತಕಾಲದ ಕತೆ ಅಂತಲ್ಲ, ನಡೆದ ಘಟನೆ ಇದು. ಅದಾದ್ಮೇಲೆ ಹುಳಗುಂದ ಶಿವರಾಯರು ಸುಬ್ರಹ್ಮಣ್ಯ ಹತ್ರ ಇರುವ ಹುಳಗುಂದ ಗ್ರಾಮದವರು. ಆಗಿನ ಕಾಲದಲ್ಲೇನೆ ಅವರ ತಾಯಿ ಚಿನ್ನಮ್ಮ ಬಾಲವಿಧವೆ, ಬೇರೆಯವರೊಂದಿಗೆ ಸಂಪರ್ಕ, ಮಗುವಿನ ಜನನ. 100 ವರ್ಷದ ಹಿಂದಿನ ಕಥೆಯಲ್ಲಿ ಹೇಗಿರಬಹುದು ಆತರ ಆ ಹೆಣ್ಣು ಮಗಳ ಪರಿಸ್ಥಿತಿ ಅಂತ ಅನ್ನೋದು ನೆನಪು ಮಾಡ್ಕೊಳ್ಳಿ. ಈಗೆಲ್ಲ ಮರ್ಯಾದೆ ಹತ್ಯೆ ಅಂತೇಳಿ ನಾಶ ಆಗ್ತಾ ಇದೆ. ಅದು ಕೂಡ ನಿಮ್ಮಂತ ಜನರೇಷನ್, ನನ್ನ ಹಿಂದೆ ಇರುವಂತಹ ವೇದಿಕೆಯ ಮುಂಭಾಗದಲ್ಲ, ಹಿಂಭಾಗದಲ್ಲಿ ಇರುವಂತ ಜನರೇಷನ್. ಪ್ರೀತಿ ಪ್ರೇಮ ಅಂತೇಳಿ 2 ದಿವಸದ ಪ್ರೀತಿ ಪ್ರೇಮ ಅಲ್ಲ, ಅದು ಶಾಶ್ವತವಾಗಿರೋದು. ಅಲ್ಲಿಂದ ಸುಬ್ರಹ್ಮಣ್ಯ ಹುಳ್ಕುಂದಿಂದ ಕಾವು ಅಂತ ಅನ್ನುವ ಒಂದು ಸಣ್ಣ ಗ್ರಾಮಕ್ಕೆ ಕರ್ಕೊಂಡು ಬಂದ್ರು ಒಬ್ರು. ಅಲ್ಲಿ ಅವನು ಪಾಠ ಕಲಿತಿರ್ಲಿಲ್ಲಂತೆ ಶಿವರಾಯ. ಅವರು ಹಾಗೆಲ್ಲ ಹೊಡಿತಾ ಇದ್ರು ತಾನೆ. ಅವ್ರ ತಲೆಗೆ ಒಂದ್ಸತಿ ಹೊಡೆದ ತಕ್ಷಣ ಅದ್ ಎಲ್ಲಿತ್ತೋ ಅಕ್ಷರಗಳು ಎಲ್ಲ ಈಚೆಗೆ ಬರಕ್ ಶುರು ಆಯ್ತು ಅಂತ ಹೇಳ್ಕೊಂಡಿರೋದ. ಆಮೇಲೆ ಸುಳ್ಯ ನಡುಬೈಲು ಶಾಲೆ ಅಂತ ಹೇಳ್ತಾರೆ, ಗೌರ್ಮೆಂಟ್ ಶಾಲೆ, ಪ್ರೈಮರಿ ಸ್ಕೂಲು. ಅಲ್ಲಿಗೆ ಬಂದ್ರು ಚಿನ್ನಮ್ಮ. ಅವ್ರು ಹೇಗ್ ಬದುಕ್ತಿದ್ರು ಯಾರಿಗೂ ಗೊತ್ತಿಲ್ಲ. ಎಲ್ಲೋ ಸ್ವಲ್ಪ ವಿವರಗಳು ಸಿಕ್ಕತ್ತಷ್ಟೇ ಹೊರತು, ಸುಳ್ಯದ PM ಸ್ಟೋರ್ ಅಂತ ಒಂದಿದೆ, ಅಲ್ಲಿ ಒಂದು ಸಣ್ಣ ಗುಡಿಸಲಲ್ಲೂ ಆಸ, ತಾಯಿ ಮಗ ಇಬ್ರೆ. ಸ್ಕೂಲಿಗೆ ಸೇರಿದ. ಸ್ಕೂಲಲ್ಲಿ 5ನೇ ಕ್ಲಾಸ್ ಅಲ್ಲ, 4ನೇ ಕ್ಲಾಸ್ 3ನೇ ಕ್ಲಾಸ್ ಅಲ್ಲೇ ಆತ ಬರವಣಿಗೆಯನ್ನ ರೂಢಿಸಿಕೊಂಡವನು. ಅಷ್ಟು ಚಿಕ್ಕ ಹುಡುಗ ಆದ್ರೂ ಕೂಡ ಪ್ರಬುದ್ಧವಾದಂತಹ ಆಲೋಚನೆಗಳು, ಯಾವುದುಂಟು ಯಾವುದಿಲ್ಲ. ಇವತ್ತು ನಾನೊಂದು ಪ್ರಸ್ತಾಪ ಮಾಡ್ಬೇಕು. ಅಲ್ಲಿ ಮೊಹಮ್ಮದ್ ಅಂತ ಹೇಳಿ ಒಬ್ರು ಇದ್ರು. ಅವರಿಬ್ರು ಬಾಲ್ಯ ಸ್ನೇಹಿತರು, ಮೊಹಮ್ಮದ್ ಮತ್ತು ಹುಳ್ಕುಂದ ಶಿವರಾಯ್. ಅಲ್ಲಿ ನಾವಿದ್ದಾಗ ನಾನು ಸುಳ್ಯದಲ್ಲಿದ್ದೆ. ಬಾಲ ಮೈತ್ರಿ ಪುರಸ್ಕಾರ ಅಂತ ಹೇಳಿ ನಾಟಕಕ್ಕೋಸ್ಕರ ಒಂದು ನಾಟಕಕ್ಕೆ ಒಂದು ಹೆಸರು ಇಟ್ಬಿಟ್ಟು, ಒಬ್ಬ ಮುಸ್ಲಿಂ ಒಬ್ಬ ಹಿಂದೂ. ನಮ್ಮ ಮನೇಲಿ ಇವತ್ತಿಗೂ ಕೂಡ ಜಾತಿ ಅಂತ ಹೇಳಿ ನನ್ನ ಮೊಮ್ಮಗಳಿಗೆ ಗೊತ್ತೇ ಇಲ್ಲ. ಜಾತಿ ಅಂದ್ರೆ ಏನು ಅಂತಾನೂ ಕೂಡ ಗೊತ್ತಿಲ್ಲ. ಜಾತಿ ಅಂತ ಪರಿಸರದಲ್ಲಿ ಬೆಳೆದವರು. ಆ ಕೊಡುಗು ಶಿವರಾಯ
ಕಿಶೋರ, ಕತೆಗಾರ ಅಂತ ನಾನಾ ಹೆಸರುಗಳು ಇಟ್ಕೊಂಡು ಕತೆ ಬರೆಯಕ್ ಶುರು ಮಾಡ್ದ. ಮಂಗಳೂರಿನ ರಾಷ್ಟ್ರಬಂಧು, ಆಮೇಲೆ ಬೇರೆ ಬೇರೆ ಆಗ ಇದ್ದಂತಹ ಪತ್ರಿಕೆಗಳಿಗೆ ಯಾವುದೂ ಇಲ್ಲ, ಹೋಗಿವೆ ಎಲ್ಲ. ಅಲ್ಲಿ ಹೆಸರು ಬರೀತಿದ್ದ, ವಾರಕ್ಕೊಂದ್ಸತಿ ಒಂದ್ ಪತ್ರಿಕೆ ತರಿಸ್ತಿದ್ರಂತೆ ಅವರ ಶಾಲೆಯ ಮುಖ್ಯೋಪಾಧ್ಯಾಯ. ಅದ್ರಲ್ಲಿ ಇದೊಂದು ಕತೆ ಬಂತು, ಮೋಹಜಾಲ ಅಂತ. ಕತೆ ಹೇಳಿ ಮತ್ತೆ ಅದು ಕೂಡ ಯಾವ್ದು ಹಳೇ ಎಕ್ಸರ್ಸೈಸ್ ಪೇಪರ್ ಎಲ್ಲ ಹರಿದು ಬಿಟ್ಟು ಬುದ್ಧಿ ದೀಪದಲ್ಲಿ ಬರೆದು ಪೋಸ್ಟ್ ಮಾಡಿ ಬಿಟ್ಟಾಯ್ತು. ಅದಾದ ನಂತರ ಕತೆ ಪ್ರಕಟ ಆಗ್ಬಿಟ್ಟಿದೆ. ಕಿಶೋರ ಅಂತ ಅನ್ನುವ ಹೆಸರು, ಕಿಶೋರ ಸೂರ್ಯ, ಯಾರಿಗೂ ತಿಳಿಯಾಗಿಲ್ಲ. ಆಮೇಲಿಂದ ನಿಧಾನಕ್ಕೆ ಮೊಹಮ್ಮದ್ ಹೇಳ್ತೆ, ನೀನು ನನ್ಗೊಂದೆರಡು ಕವನ ಬರ್ಕೊಡೋ ನನ್ನ ಹೆಸರಲ್ಲಿ ಅಂತ. ಓಕೆ, ಬರ್ಕೊಡ್ತೀನಿ, ಸರಿ ಬರ್ಕೊಡ್ತೀನಿ. ಮೊಹಮ್ಮದನ ಹೆಸರಲ್ಲಿ ಇವನು ಶಿವರಾಯ ಬರ್ದು ಬಿಟ್ಟು ಪತ್ರಿಕೆ ಕಳಿಸ, ಪ್ರಿಂಟ್ ಆಗಿದ್ದಕ್ಕೆ ಖುಷಿ ಆಯ್ತು. ಅಷ್ಟು ಚೆನ್ನಾಗಿದ್ರು ಅವ್ರು. ಆಮೇಲೆ ಅದೇ ಶಿವರಾಯನ್ ಬಗ್ಗೆ ಹೇಳಕ್ ಹೋಯ್ತು ಅಂದ್ರೆ ಟೈಮ್ ಸಾಕಾಗಲ್ಲ ನನ್ಗೆ. ಯಾವತ್ತಾದ್ರೂ ಈಗಾದ್ರೂ ಸಿಕ್ಕಿ ಖಂಡಿತ ಮಾತಾಡ್ತೀನಿ ನಾನು. ಅಲ್ಲಿಂದ ಮುಂದೆ ಹೈಸ್ಕೂಲ್ಗೆ ನೀಲೇಶ್ವರಕ್ಕೆ ಹೋದ. ನೀಲೇಶ್ವರಕ್ಕೆ ಹೋದಾಗ ಕೈಯೂರಿನ ಕಲಿಗಳು ನಿಮ್ಗೆ ಗೊತ್ತಿರಲ್ಲ, ಅಲ್ಲಿ ನಿಜವಾಗಿ ನಡೆದಂತಹ ಘಟನೆಗಳು, ಬ್ರಿಟಿಷರ ವಿರುದ್ಧ ಹೋರಾಡಿ ಮರಣದಂಡೆಗೆ ಈಡಾದಂತಹ ನಿಮ್ಮಂತಹ ಸಣ್ಣ ವಯಸ್ಸಿನ ಮಕ್ಕಳು, 19-20 ವರ್ಷದ ಒಳಗೆ, ಅದು ಇವತ್ತಿಗೂ ಕೂಡ ಅಷ್ಟೇ ಪ್ರಸ್ತುತವಾಗಿದೆ ಆ ಕಾದಂಬರಿ. ಅಲ್ಲಿಂದ ಬೆಂಗಳೂರಿಗೆ ಬಂದು, ಬೆಂಗಳೂರಲ್ಲಿ ಶ್ರೀರಾಮ್ಪುರ ಅಂತ ಹೇಳಿ ಒಂದು ಜಾಗ ಇದೆ, ಅಲ್ಲಿ ಮನೆ ಮಾಡ್ಕೊಂಡ್ರು ತಾಯಿ ಮತ್ತು ಮಗ. ಅಷ್ಟೊತ್ತಾಗ್ಲೇ ಅವರು ಪತ್ರಿಕೆಯಲ್ಲಿ ಶ್ರೀಮಂತ ವ್ಯಕ್ತಿಯಾಗಿ ಬೆಳೆದು ಬಿಟ್ಟಾಗಿದ್ರು. ಶಿವರಾಯ ಸತ್ತು ನಿರಂಜನ ಹುಟ್ಟಿದ್ದಾಗಿದ್ದು. ಅಕ್ಕ ಆಗ ಮೆಡಿಕಲ್ ಓದ್ತಾ ಇದ್ದಾಗ ಅವರ ಸ್ನೇಹಿತೆ ಸ್ವರ್ಣ ಅಂತ ಹೇಳಿ ತುಂಬಾ ನಿಯರೆಸ್ಟ್ ಫ್ರೆಂಡ್ಸ್ ಅವ್ರು, ನಾನೊಬ್ರನ್ನ ಕತೆಗಾರನ್ನ ಪರಿಚಯ ಮಾಡ್ಕೊಡ್ತೀನಿ, ನೀನು ಕತೆ ಬರೀತಿಯಲ್ಲ ಬಾ ಅಂತ. ಅಕ್ಕ ಯೋಚನೆ ಮಾಡ್ಕೊಂಡು ಹೋದಂತೆ, ಇವ್ರಿ ಏನೋದೋ ವಯಸ್ಸಾಯ್ತು ನನ್ನಂತವ್ರನ್ನ ತೋರಿಸ್ಬೋದು ಅಂತ ಹೋದ್ರೆ, ಅಂತಹ ಸುರದ್ರೂಪಿ ವ್ಯಕ್ತಿ ನಿರಂಜನ ಅವರು, ನೋಡಕ್ಕೂ ಅಷ್ಟೇ ಲಕ್ಷಣ. ನನ್ನ ಅಕ್ಕ ಇನ್ನು ಕೂಡ ಅವ್ರ ಮುಂದೆ ಏನೂ ಇಲ್ಲ. ಪರಿಚಯ ಮಾಡ್ಕೊಂಡಾಗ ಅವರು ಡೈರಿ ಬರೀತಿದ್ರಂತೆ, ಮದುವೆ ಆದ್ರೆ ಇಂಥವ್ರನ್ನೇ ಮದುವೆ ಆಗ್ಬೇಕು ನಾನು. ಆಮೇಲಿಂದ ಇವ್ರು ಕತೆ ಬರೀತಾರೆ ಅಂದ ತಕ್ಷಣ ನಿರಂಜನರ ಕಣ್ಣುಗಳು ಹೊಳಿಪಿಂದ ಹೊಳೆದ್ವು ಅಂತ ಹೇಳ್ಕೊತಾರೆ. ಅದಾದ್ಮೇಲೆ ಕಣ್ಮಣಿ ಅಂತ ಹೇಳಿ, ಕಣ್ಮಣಿ ಅಂತ ಅನ್ನೋದು ಕೂಡ ನಮ್ಮ ಕುಟುಂಬದಲ್ಲಿ ಇದ್ದಂತ ಒಬ್ಬ ಹುಡುಗ ಜೈರಾಮ್ ಅಂತ. ಪ್ಲೇಗ್ ಬಂದಿತ್ತಂತೆ ಇಲ್ಲಿ ಎಷ್ಟೋ ವರ್ಷಗಳ ಹಿಂದೆ. ಆ ಪ್ಲೇಗಿನ ಕಾಲದಲ್ಲಿ ಅವನು ಕೆಲಸ ಮಾಡಿ ಅದರಲ್ಲಿ ಮರಣ ಹೊಂದಿದವನು. ಕಣ್ಮಣಿ ಮಕ್ಕಳಿಗೆ ಎಷ್ಟು ಕೆಲಸ ಮಾಡ್ತಿದ್ನಂತೆ ಅಂದ್ರೆ ಅಷ್ಟು ಕೆಲಸ ಮಾಡ್ತಿದ್ನಂತೆ ಆ ಹುಡುಗ. ಚಿಕ್ಕ ವಯಸ್ಸಿನಲ್ಲೇ ತೀರ್ಬೋದು ಆ ಪ್ಲೇಗ್. ಅದನ್ನ ವಿಷಯ ಇಟ್ಕೊಂಡು ಕಣ್ಮಣಿ ಅಂತ ಹೇಳಿ ಹೆಸರು ಕೊಟ್ಟು ಆ ಸಣ್ಣ ಕಥೆಯನ್ನು ಬರೆದು, ಆಮೇಲಿಂದ ಸರಿ ಅವರಿಬ್ಬರಲ್ಲೂ ಕೂಡ ಪತ್ರ ಮುಖೇನ, ಪತ್ರ ಇವತ್ತಿಲ್ವೇ ಇಲ್ಲ, ಹಲೋ ಹಾಯ್ ಬಾಯ್ ಅಷ್ಟೇ. ಸಾಧನಾ ಸಂಚಯ ಅಂತ ಹೇಳ್ಬಿಟ್ಟು ಪತ್ರಿಕೆಯಲ್ಲಿ ಒಂದು ಲೇಖನ ಅದದ್ದೇನ ಬರ್ತಾ ಇತ್ತು. ಸಾಧನ ಅಂತಂದ್ರೆ ಬೇರೆ ಯಾರು ಅಲ್ಲ, ವೆಂಕಟಲಕ್ಷ್ಮಿ. ಅದ್ರಲ್ಲಿ ಇದ್ದಿದ್ದೇನು, ಆಗು ಹೋಗುಗಳೆಲ್ಲವರ ವಿವರಗಳು ಮತ್ತು ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ, ಇಂಥೋ ದಿನ ಬರ್ತೀನಿ ನಾನು ಅಂತ ಅನ್ನುವ ಮೆಸೇಜ್ ಪತ್ರಿಕೆಯಲ್ಲಿ. ಯಾರಿಗೂ ಗೊತ್ತಿಲ್ಲ ಸಾಧನ ಯಾರು ಅಂತ ಹೇಳಿ. ಕೊನೆಗೆ ವೆಂಕಟಲಕ್ಷ್ಮಿಗೂ ಗೊತ್ತಿಲ್ಲ. ಒಂದಿನ ಗೊತ್ತಾದ ತಕ್ಷಣ ಆಶ್ಚರ್ಯ ಆಯ್ತು. ನೀವ್ ಯಾವ್ದನ್ನ ಆಯ್ಕೆ ಮಾಡ್ಕೊತೀರಿ ಅಂತಾರೆ. ಅಷ್ಟಕ್ಕೆ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ರು ಆಕೆ. ಇಲ್ಲಿ ಮೈಸೂರಿನ ಮೆಡಿಕಲ್ ಕಾಲೇಜ್ ಅಲ್ಲಿ ಓದ್ತಾ ಇದ್ದಾಗ ನಾನಿಲ್ಲ ಇಲ್ಲ ಇಲ್ಲ ನಾನ್ ಡಾಕ್ಟರ್ ಆಗ್ಬೇಕು. ಅವ್ರಿಗೆ ನಿರಸ ಆಯ್ತಂತೆ ನಿರಂಜನ ಅವ್ರಿಗೆ. ಈ ಡಾಕ್ಟರ್ ಆದ್ರೆ ಇಲ್ಲ ಇಲ್ಲ ನಾನು ಸಿರಂಜನ್ನು ಹಿಡಿತೀನಿ, ಪೆನ್ನು ಹಿಡಿತೀನಿ, ಇಲ್ಲೊಂದು ಪುಸ್ತಕ ಪ್ರಕಟ ಆಗಿದೆ, ಬಿಡಕ್ ಸಾಧ್ಯ ಇಲ್ಲ, ಇವೆರಡರಲ್ಲೂ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಅದೇ ಕೆಲಸ ಅವ್ರು ಮಾಡಿದ್ಮೇಲೆ ಒಂಥರ ನಿರಂಜನ ಬೇಕಾದಷ್ಟು ಅವರು ಒಂದ್ ಕಾದಂಬರಿ ಬರೆಯಕ್ ಹೋಯ್ತು ಅಂತಂದ್ರೆ ಅದ್ರ ಹಿಂದೆ ರೆಫರೆನ್ಸ್ ಇಂದ ಯಾವತ್ತೂ ಬರೆಯಕ್ ಹೋಗ್ತಾ ಇರ್ಲಿಲ್ಲ. ಅಷ್ಟು ಸಿದ್ಧತೆ ಮಾಡ್ಕೋತಾ ಇದ್ರು. ಅಕ್ಕ ಬರಿತಾ ಇದ್ರು, ಇಲ್ಲ ಅಂತಲ್ಲ, ಎಲ್ಲ ತರದ್ದು ತಗೊಂಡಿದ್ದಾರೆ ಅವ್ರು. ಯಾವುದು ಸಾಮಾಜಿಕ ತಗೊಂಡಿದ್ದಾರೆ, ಪ್ರೀತಿ ಪ್ರೇಮ, ಸ್ನೇಹ ಪಲ್ಲವಿ, ಅನಂತ ಗೀತ ಅಂತ ನೀವು ಕೇಳೇ ಇಲ್ಲ. ಅದ್ರಲ್ಲೂ ಕೂಡ ಅಷ್ಟೇ ಒನ್ ವೇ ಪ್ರೇಮ ಸರಿಯಲ್ಲ ಅದು. ಇವತ್ತಾಗಿದ್ರೆ ಅವ್ನ ಎಲ್ಲೋ ರೋಡಲ್ಲಿ ಬರ್ತಾ ಇದ್ದ ಕೊಂದ ಹಾಕ್ಬಿಡು ಅವ್ರನ್ನ, ಈಗ ಆಸಿಡಿಸಿ ಅಂತ ಇಲ್ಲ. ಆತರ ಕಥೆಯಲ್ಲಿ ಇಟ್ಕೊಂಡು ಬರ್ದಂತಹ ಕಥೆಗಳವೆಲ್ಲವೂ ಕೂಡ. ಅದಾದ ನಂತರ ಎಷ್ಟೋ ವರ್ಷಗಳು ಬೇಕಾದಷ್ಟು ಕಥೆಗಳು ಬಂತು, ಕೊಳಚೆ ಕೊಂಬಿಯ ದಾನಿಗಳು ಅಂತ. ಅದಾದ ನಂತರ ಹೇಳಿದ್ರು ಅಷ್ಟೊತ್ತಿಗೆ ಸರಿಯಾಗಿ ನನ್ನ ಮತ್ತು ಅಕ್ಕನ ಸಂಬಂಧ ಬೇಸಿಗೆ ಹಾಕೊಂಡ್ಬಿಡ್ತು. ಅವ್ರ ಮನೆಗೆ ಹೋಗ್ತಿದ್ದೆ. ಅವರ ಇಬ್ಬರು ಮಕ್ಕಳು ತೇಜಸ್ವಿನಿ ನಿರಂಜನ, ಸೀಮಂತಿನಿ ನಿರಂಜನ. ತೇಜು ಚಿಕ್ಕವಳು, ನನ್ಗಿಂತ 3 ವರ್ಷ ಚಿಕ್ಕವಳು.
ಅವ್ರ ಜೊತೆಗೆ ಆಟ ಆಡಕ್ಕೆ ಯಾರಿಲ್ಲ ಅಂತ ಹೇಳಿ ಬೇಸಿಗೆ ಕಾಲದಲ್ಲಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು ನನ್ನ. ಅಲ್ಲಿಗೆ ಪೂರ್ತಿಯಾಗಿ ನಾನು ಸಾಹಿತ್ಯ ಲೋಕಕ್ಕೆ ತೆರೆದಿಟ್ಕೊಂಡ್ಬಿಟ್ಟೆ. ದೊಡ್ಡವಳಾಗ್ತಾ ಆಗ್ತಾ ಆಗ್ತಾ ನಂಗೂ ಗೊತ್ತಾಯ್ತು. ಅವ್ರು ಪ್ರತಿ ತಿಂಗಳು ಕೂಡ ಪ್ರತಿ ಲೇಖಕಿಯ ಮನೆಯಲ್ಲಿ ಒಂದಿನ ಸೇರ್ತಾ ಇದ್ರು. ನನಗೂ ಅವಕಾಶ, ಯಾರಿಗುಂಟು ಯಾರಿಗಿಲ್ಲ. ಅವತ್ತಿನ ದಿವಸ ಆ ಲೇಖಕಿಯರ ಮನೆಯಲ್ಲೇ ಯಾವತ್ತು ಸಂಜೆ ಸೇರ್ತಿದ್ವಿ, ಊಟ ತಿಂಡಿ ಎಲ್ಲ ಅದೇನಾದ್ರೂ ಆಗ್ಲಿ. ಅಷ್ಟು ಜನ ಹಳೆಯ ಲೇಖಕಿಯರೆಲ್ಲರ ಮನೆಗೂ ಕೂಡ ಹೋಗಿದ್ದೀನಿ ನಾನು, ಪರಿಚಯ ಆಗಿದೆ ಅಕ್ಕನ ಮುಖಾಂತರ. ಅದಾದ್ಮೇಲೆ ನನ್ನ ಕಾಲೇಜು ವಿದ್ಯಾಭ್ಯಾಸ, ಅಕ್ಕ ಓದಿದ್ ಮಹಾರಾಣೀಸ್ ಕಾಲೇಜಲ್ಲೇ ಬೆಂಗಳೂರಿನಲ್ಲಿ ಓದಿದೆ. ಅದಾದ ನಂತರ ನಾನು ಕೂಡ ಓದಿದ್ರೆ ಮಾನಸ ಗಂಗೋತ್ರಿ ನನ್ನ ಪರಿಚಯ ಕಳಿಸಿಕೊಟ್ಟಿದ್ದೆ, ಅವ್ರಿಗೆ ಓದ್ಲಿಲ್ಲ, ಪರವಾಗಿಲ್ಲ. ಆಮೇಲಿಂದ ಡಿಗ್ರಿ ಆಯ್ತು, ಮಾಸ್ಟರ್ ಡಿಗ್ರಿ ಮಾಡ್ಕೊಂಡೆ, ಅಲ್ಲೇ MPhil ಮಾಡ್ಕೊಂಡೆ, PhD ಮಾಡ್ಕೊಂಡೆ. ನಾನು ಕೂಡ ಡಾಕ್ಟರ್, ಆದ್ರೆ ಔಷಧಿ ಕೊಡೋ ಡಾಕ್ಟರ್ ಅಲ್ಲ, ಲಿಟ್ರೇಚರ್ ಡಾಕ್ಟರ್. ಅದಾದ ನಂತರ ಕೆಲಸ ಸಿಕ್ತು. ಕೆಲಸ ಸಿಕ್ಕಿದಾಗ 1 ವರ್ಷ NMKRV ಕಾಲೇಜ್ ಮೈಸೂರಿನಲ್ಲಿ ಮಾಡಿದೆ. 1 ತಿಂಗಳು ಪೊಂಗಡಿಯಪ್ಪ ಕಾಲೇಜ್, ಫಸ್ಟ್ ಏಡ್ ಕಾಲೇಜಲ್ಲಿ 1 ತಿಂಗಳು ಕೆಲಸ ಮಾಡಿದೀನಿ, 40-45 ವರ್ಷಗಳ ಹಿಂದೆ. ಹಾಗೆ ಯಾರಿದ್ರು ಅಂತ ಹೇಳಿ ನನಗೆ ನೆನಪಿಲ್ಲ, ಆದ್ರೂ ಇಲ್ಲಿ ಕೆಲಸ ಮಾಡಿದೀನಿ ತಾತನ್ ಕಾಲೇಜಲ್ಲಿ ಅಲ್ಲಿ ಅನ್ನುವ ಒಂದು ಅಭಿಮಾನ, ಹೆಮ್ಮೆ ನನಗೆ. ಅದಾದ್ಮೇಲೆ ಅಕ್ಕನ ಜೊತೆಯಲ್ಲಿಯೇ ನನ್ನ ಸಾಹಿತ್ಯ ಕೃಷಿಯು ಜರುಗ್ತಾ ಬಂತು. ಆಮೇಲೆ ಅಕ್ಕನ ಬಗ್ಗೆ ಇನ್ನೂ ಏನು ಹೇಳಕ್ ಹೋಗಿದೆ ಅಂತಂದ್ರೆ, ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ ನೀವು ಪ್ರಶ್ನೆ ಕೇಳ್ಬೇಕು. ನೀವು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡಬಲ್ಲೆ. ಯಾಕಂದ್ರೆ ಈಗಿನ ಜನರೇಷನ್ಗೆ ಅನುಪಮ ನಿರಂಜನ ಯಾರು ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳೋದು ಸಹಜ. ಆದ್ರೆ ಇಲ್ಲಿದ್ದಂತ ನಮ್ಮ ಹಿರಿಯರು ಕೂಡ ಹೇಳಿದ್ರು, ಇದೇ ಊರ್ನವ್ರಾಗಿದ್ರು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಅದನ್ನ ಗೊತ್ತು ಮಾಡಿಸೋದಕ್ಕೋಸ್ಕರ ಈ ವೇದಿಕೆ ಸಿದ್ಧವಾಗಿದೆಯಲ್ಲ, ಅದೊಂದು ಸಂತೋಷ ನನ್ಗೆ. ಆಮೇಲೆ ಇನ್ನೇನೆ ಹೇಳ್ಬೇಕು ಅದರ ಬಗ್ಗೆ. ಹಾಗೆ ನಿಧಾನಕ್ಕೆ ನನ್ನ ಸಾಹಿತ್ಯ ಕೃಷಿಯು ಕೂಡ ಚಿಗುರ್ತಾ ಬಂತು. ಯಾವುದೇ ವೇದಿಕೆ ಮೇಲೆ ಹೋದ್ರು ಕೂಡ ಯಾವುದೇ ರೀತಿ ಹೆದರಿಕೆ ಎಲ್ಲ, ಎಷ್ಟು ಬೇಕಾದ್ರೆ ಎಷ್ಟು ಗಂಟೆ ಬೇಕಾದ್ರೂ ಮಾತಾಡ್ಬಲ್ಲೆ. ಅದೇ ಎಷ್ಟು ಗಂಟೆಗಳು ತಗೊಳ್ಳೋದಿಲ್ಲ ನಾನು. ಆ ನಂತರ ಅಕ್ಕನ ಒಡನಾಟ ಜಾಸ್ತಿ ಆಗ್ತಾ ಆಗ್ತಾ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಪ್ರತಿ ಸ್ಕೂಲ್ಗೆ ಸಮ್ಮರ್ ಹಾಲಿಡೇಸ್ ಬಂತು ಅಂತಂದ್ರೆ, ರಜಾ ಬಂತು ಅಂದ್ರೆ ಅವ್ರ ಮನೇಲಿ ತೇಜು ಜೊತೆ ಆಟ. ಅದಾದ್ಮೇಲೆ 2ನೇ ಮಗಳು ಸೀಮಂತಿನಿ ಬಂತು. ತೇಜು ಸೀಮಂತಿನಿ ಜೊತೆ ಆಟ ಆಡ್ಕೊಂಡು ಬೇರೆಲ್ಲ ಮಾಡ್ಕೊತಾ ಇದ್ದೆ. ಅವಾಗ ಅವ್ರದ್ದು ಪುಸ್ತಕಗಳು ಓದೋದು ಇತ್ಯಾದಿ ಇತ್ಯಾದಿ ಎಲ್ಲ. ತೇಜು ಕೇವಲ 5-6ನೇ ಕ್ಲಾಸಲ್ಲೇ ವಿಲಿಯಂ ಶೇಕ್ಸ್ಪಿಯರ್ ನಾಟಕ ಓದೋದು. ಇವಾಗ ವಿಲಿಯಂ ಶೇಕ್ಸ್ಪಿಯರ್ ನಾಟಕ ಓದಕ್ಕೆ ಯಾರಿದ್ದೀರಾ? ಯಾರು ಇಲ್ಲ. ಅದಾದ ನಂತರ ಅಲ್ಲಿ ಸಾಹಿತ್ಯದ ಬಗ್ಗೆ ವಾತಾವರಣ ಮೂಡ್ತಾ ಬಂತಲ್ಲ, ಆಮೇಲಿಂದ ನನ್ಗೂ ಕೂಡ ಅದೇ ತರ ಆಗ್ತಾ ಬಂತು. ಆಮೇಲೆ ಅಕ್ಕನ ಬಗ್ಗೆ ಇನ್ನೂ ಹೇಳಕ್ ಹೋಯ್ತು ಅಂತಂದ್ರೆ ಬೇಕಾದಷ್ಟಿದೆ, ಟೈಮ್ ಸಾಕಾಗಲ್ಲ. ಟೈಮ್ ನೋಡ್ಕೋತಾ ಇದ್ದೀನಿ ನಾನು, 1 ಗಂಟೆ ಮಾತಾಡಲ್ಲ. ಅದಾದ್ಮೇಲೆ ಏನಾಯ್ತು, ಇದ್ದಕ್ಕಿದ್ದಂಗೆ ಅವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಿದೆ. ಯಾರು ಹೇಳಿದ್ರೆ 14 ಆಪರೇಷನ್ ಆಯ್ತು ಇದು. ಅಷ್ಟರೊಳಗೇನೆ ಅವ್ರು ಸುಸ್ತಾಗಿದ್ದು. ಅದ್ರ ಜೊತೆಗೆ ಮೈಸೂರಿಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ನಿರಂಜನ ಅವ್ರಿಗೆ ಸ್ಟ್ರೋಕ್ ಅಟ್ಯಾಕ್ ಆಯ್ತು ಮೈಸೂರಲ್ಲಿ. ಸ್ಟ್ರೋಕ್ ಅಟ್ಯಾಕ್ ಆದ್ಮೇಲೆ ನನ್ನನ್ನು ಕರ್ಕೊಂಡು ಹೋದ್ರು. ನಮ್ಮ ಮಕ್ಕಳ ಜೊತೆ ಯಾರು ಇಲ್ಲ, ಇರ್ಬಾ ಅಂತ ಹೇಳಿ. ಓಕೆ ಆಯ್ತು ಸರಿ ಅಂತ ಹೇಳಿ ಅಲ್ಲಿ ಹೋಗಿದ್ಮೇಲೆ ಡಾಕ್ಟರ್ ಶಿವರಾಮ್ ಅಂತ ಹೇಳಿ, ನೀವು ಹೆಸರು ಕೇಳಿಲ್ಲ ಯಾರು, ಕೊರವಂಜಿ ಅಂತ ಹೇಳಿ ಒಂದು ಹಾಸ್ಯ ಪತ್ರಿಕೆ ಬರೀತಾ ಇದ್ರು ಡಾಕ್ಟರ್ ಶಿವರಾಮ್. ಅವರಷ್ಟು ಹಾಸ್ಯ ಅಂತ ಅನ್ನೋದು ಹೇಗೆ TP ಕೈಲಾಸಂ ರೀತಿ ಅಷ್ಟು ಚೆನ್ನಾಗಿ ಬರೀತಾ ಇದ್ರು. ಯಾರೇ ತೇಜು, ಯಾರು ನೋಡ್ಕೋತಾ ಇದ್ದಾರೆ ನಿನ್ನ ಮನೇಲಿ, ಯಾರಿದ್ದಾರೆ ದೊಡ್ಡವರು ಅಂದ್ರೆ ಚಿಕ್ಕಿ ಇದ್ದಾಳೆ ಅಂತ. ಚಿಕ್ಕಿ ಅಂದ್ರೆ ಯಾರು? ಚಿಕ್ಕಮ್ಮ ಇದ್ದಾಳೆ. ಕೊಡೋಳ ಹತ್ರ ಮಾತಾಡಿದ್ಮೇಲೆ ಏನ್ ಮಾಡ್ತಿದ್ಯಾವ? 8ನೇ ಕ್ಲಾಸ್ ಓದ್ತಾ ಇದ್ದೀನಿ, ಹೈಸ್ಕೂಲ್ಗೆ ಅಷ್ಟೇ ಕಾಲಿಟ್ಟಿದ್ದೆ, ನೀನು ಇವ್ರನ್ನೆಲ್ಲ ನೋಡ್ಕೋತಾ ಇದ್ದೀನಿ ಅಂತ. ಹಾ, ಇವ್ರ ಜೊತೆ ಇದ್ದೀನಿ ನಾನು ಅಂತ. ಆಮೇಲೆ ನಿರಂಜನ್ ಅವರು ಮನೆಗೆ ಬಂದು ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ಹೋದ. ಸರಿ, ಅದಕ್ಕೆ ಮೊದಲು ಅವ್ರ ಮನೆಗೆ ಹೋದಾಗ ಸಣ್ಣ ಒಂದು ನಿದರ್ಶನ ಹೇಳ್ತೀನಿ, ನಾನು ಇಷ್ಟಪಡ್ತೀನಿ. ಅವ್ರ ಮನೆಯಲ್ಲಿ ನಾಯಿ ಇತ್ತು, ಬ್ಲಾಕ್ ಕಲರ್ ಇಷ್ಟತ್ರ ಬ್ಲಾಕ್ ಪೂರ್ತಿ ಜೂಲು, ಬ್ರೂನೋ ಅಂತ ಹೇಳಿ ಅದ್ ನಾಯಿ ಹೆಸರು. ಅದಕ್ಕೆ ಅವ್ರ ತಾಯಿ ಇದ್ರಾಗ ಈ ನಾಯಿಯಿಂದಲೇ ಆಗಿದ್ದು, ನನ್ ಮಗ ಹೀಗಾಗಿದ್ದು ಅಂತ ಬೈತಾ ಇದ್ರು. ಅದಕ್ಕೆ ಅದು ತುಂಬಾ ಫ್ರೆಂಡ್ ಅಂತ ಅಂದ್ರೆ ಸ್ನೇಹಿತ, ಯಾರಿಗೂ ಏನು ಮಾಡ್ತಿಲ್ಲ, ಅದ್ ಕೂತ್ಕೊಂಡು ನೋಡಿದ್ರೆ ಸಾಕು ಹೆದರಿಕೆ ಆಗ್ಬೇಕು ಆತರ. ಆಮೇಲೆ ಅವ್ರ ಜೊತೆ ಎಲ್ಲ ಇದ್ದೆ. ಒಂದಿನ ಯಾರೋ ಬಂದ್ರು ಅವ್ರ ಮನೆಗೆ. ಬಂದಾಗ ಅಕ್ಕ ಏನ್ ಮಾಡಿದಾರೆ, ಇಷ್ಟ ಜನಕ್ಕೆ ಮಾತ್ರ ಅಡಿಗೆ ಮಾಡಿಟ್ಟಿದ್ದಾರೆ, ಗುಡ್. ಅವ್ರು 1 ಗಂಟೆ ಆಯ್ತು, 2 ಗಂಟೆ ಆಯ್ತು, ನೆಂಟ್ರು ಹೋಗ್ಲಿ, ಅದೇ ಬಂದಂತ ಗೆಸ್ಟ್ ಹೋಗ್ಲೇ ಇಲ್ಲ.
ಹೇಳ್ಕಳ್ತು ಊಟಕ್ಕೆ ನಮಗ್ ಮಾತ್ರ ಮಾಡ್ತೀನಿ ಅಂತ. ಇಷ್ಟು ತಪ್ಪಾಯ್ತು ಅವ್ರು ನಿರಂಜನ ಅವ್ರಿಗೆ ಕರೀಲಿಲ್ವಲ್ಲ ಅಂತ. ಆದ್ರೆ ಬೇರೆ ಎಲ್ಲ ಕೊಟ್ಟಿದ್ದಾರೆ ಅವ್ರಿಗೆ. ಅವತ್ತು ಏನೋ ಊಟ ಮಾಡೋಗ್ಲೂ ಕೂಡ ಅಷ್ಟೇ ನಾವು ಕೂತ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ವಿಷಯಗಳನ್ನ ಮಾತಾಡ್ಕೊತಾ ಇದ್ದಾಗ ನನ್ಗೆ ಅದೊಂದು ಎಲ್ಲ ತಲೆ ಒಳಗೆಲ್ಲ ಸೇರ್ತಾ ಹೋಯ್ತು. ಅದೊಂದು ನನಗೆ ಲಾಭ. ಆ ಒಂದು ಲಾಭ ಇವತ್ತು ಅನುಭವಿಸ್ತಾ ಇದ್ದೀನಿ ನಾನು. ಅದಾದ ನಂತರ ಹಾಗೇನೆ ಬೆಳೀತಾ ಹೋಯ್ತು. ಸ್ಟ್ರೋಕ್ ಆಯ್ತು. ಅಕ್ಕನಿಗೆ ಆಪರೇಷನ್ ಆದಾಗ ಹೋಗಿದ್ದೆ. ಅಲ್ಲಿ ನಮ್ಮ 3ನೇ ಅದಕ್ಕೆ ಬಂದಿದ್ದಾರೆ. ಅವರು ಮಧ್ಯಾಹ್ನದ ಊಟ ಕೊಡ್ತಾ ಇದ್ರು ಅವ್ರಿಗೆ ತಗೊಂಬಂದು. ಮಧ್ಯಾಹ್ನದ ಊಟಕ್ಕೆ ಅವ್ರ ಮನೆಗೆ ನಾನು ಹೋಗ್ತಾ ಇದ್ದೆ. ಅದ್ ನೆನ್ಪಿರ್ಬೇಕು, ನನ್ನ ಅತ್ತಿಗೆ ಹೆಸರು ಸುಕನ್ಯಾ ಅಂತ. ನೆನ್ಪಿರ್ಬೇಕಂದ್ರೆ ಊಟಕ್ಕೆ ಬರ್ತಾ ಇದ್ದೆ. ಅಕ್ಕ ಅವ್ರಿಗೋಸ್ಕರ ಊಟ ಕಳಿಸ್ಕೊಡ್ತಾ ಇದ್ರು. ಅದನ್ನ ನಾನು ನೆನೆಸ್ಬೇಕು ಇವತ್ತು ಖಂಡಿತವಾಗ್ಲೂ. ಅದಾದ್ಮೇಲೆ ಅಕ್ಕಂಗೆ ನಾನು ಕಾಲೇಜ್ ಹೋದೆ, ಹೋದೆ, ಕೆಲ್ಸಕ್ಕೆ ಸೇರ್ಕೊಂಡೆ. ಕೆಲ್ಸಕ್ಕೆ ಸೇರ್ಕೊಂಡ ತಕ್ಷಣ ನಿಧಾನವಾಗಿ ನನ್ನ ವರ್ಕ್ನಲ್ಲೇ ನಾನು ಮುಳುಗ್ ಹೋಗ್ಬಿಟ್ಟೆ. ಅಷ್ಟೊತ್ತಿಗೆ ತೇಜು ಕೂಡ ಅಷ್ಟೇ ಬಾಂಬೆನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ಲು, ಇಂಗ್ಲಿಷ್ MA ಮಾಡಿದ್ಲು. ನಾನು ಫಾರಿನ್ ಹೋಗ್ತೀನಿ ಅಂತೇಳಿ ಹೋದ್ಲು. ಅದು ಕ್ಯಾಲಿಫೋರ್ನಿಯಾದಲ್ಲಿ PhD ಮಾಡ್ಕೊಂಡ್ಲು. ಸೀಮಂತಿನಿ ಸೋಶಿಯಾಲಜಿಯಲ್ಲಿ MA ಮಾಡ್ಕೊಂಡ್ಲು. ಡಾಕ್ಟರೇಟ್ ತಗೊಳ್ಳಿಲ್ಲ ಅವಳು. ಅಷ್ಟೊತ್ತಿಗೆ ಸರಿಯಾಗಿ ಅವಳಿಗೂ ಕೂಡ ವಿವಾಹ ಆಯ್ತು, ತೇಜುಗೂ ವಿವಾಹ ಆಯ್ತು. ಸೀಮಂತಿನಿ ಮತ್ತೆ ಬೆಂಗಳೂರಿನಿಂದ ಹೈದರಾಬಾದಿಗೆ. ಅಷ್ಟು ಚಿಕ್ಕ ಹುಡುಗಿಗೆ ಮಗು ಇಳ ಅನನ್ಯ ಅಂತ. ಅವಳಿಗೆ 25 ವರ್ಷ ಇರೋದು ಇಳ ಅನನ್ಯಗೆ. ಶ್ರೀಮಂತಿನಿಯ ಮಗಳು. ಆದ್ರೆ ತಾಯಿ ಮಾತ್ರ ಇಲ್ಲ. ಸುಮಾರು 20 ವರ್ಷ ಆಗೋಯ್ತು ಅವಳು ತೀರೋದು. 40-45 ವರ್ಷದ ಬಾಲೆ ತೀರ್ಬೋದು. ಅವಳು ಇಲ್ಲ. ತೇಜಸ್ವಿನಿ ಮಾತ್ರ ಇದ್ದಾಳೆ. ಮೊನ್ನೆ ತಾನೇ ಮೈಸೂರಲ್ಲಿ ನಿರಂಜನ ಅವರ ಮರುಗೋದು ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಇತ್ತು. ಅದಕ್ಕೆ ಬಂದಿದ್ಲು. ಅವಳು ನೋಡಿ ಎಷ್ಟೋ ವರ್ಷಗಳಾಗಿತ್ತು. ಫೋಟೋ ತೆಕ್ಕೊಂಡು ಬಂದೆ, ಖುಷಿ ಆಯ್ತು. ಮನೆಗೆ ಅಂತ ಕರೆದೆ. ಬೆಂಗಳೂರಲ್ಲಿ ಇದ್ದಾಳೆ ಅವಳು, ಆದರ್ಶ ಅಪಾರ್ಟ್ಮೆಂಟ್ ಅಲ್ಲಿ ಜಯನಗರದಲ್ಲಿ. ಅವ್ರ ಮನೆ ಮಾರ್ಬಿಟ್ರು. ಕತೆ ಅಂತೇಳಿ ಮನೆಗೆ ಹೆಸರು ಇಟ್ಟಿದ್ರು. ಮನೆ ಮಾರ್ಬಿಟ್ರು. ಯಾರು ಇಲ್ಲ ಆ ಮನೇಲಿ, ಬೇರೆ ಯಾರು ತಗೊಂಡಿದ್ದಾರೆ. ಹೀಗೆ ಕತೆಗಳ ಬಗ್ಗೆ ಮಾತಾಡಕ್ ಹೋಯ್ತು ಅಂತಂದ್ರೆ ನಿಲ್ಲೋದಿಲ್ಲ ಅದು. ಮಾದೇವಿ ಆಗ್ಲಿ, ಮೂಲಮುಖಿ ಆಗ್ಲಿ, ಇವೆಲ್ಲವು. ಆದ್ರೆ ದೊಡ್ಡಬಳ್ಳಾಪುರದ ಜೊತೆಗೆ ಇನ್ನೊಂದು ಸಂಬಂಧದ ಎಳೆನ ಹೇಳ್ತೀನಿ ನಾನು. ಎಳೆ ಕಾದಂಬರಿ ಬರಿಬೇಕಾದ್ರೆ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಬರೋಣ ಅಂತ ನಾನು ಅಕ್ಕ ಎಲ್ಲ ಬಂದ್ವಿ. ಬಂದಾದ್ಮೇಲೆ ಹೋಗಿದ್ ಯಾರ ಮನೆಗೆ? ನಮ್ಮ ತಾಯಿಯ ತಂಗಿ ನಾರಾಯಣಮ್ಮನ ಮನೆಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕೇಳ್ಕೊಂಡ್ರು. ಕೊನೆ ಮಗ ಇದ್ದ ಶ್ರೀನಿವಾಸ ಅಂತೇಳಿ. ಅವ್ರ ಮಕ್ಕಳ ಹೆಸರು ಎಲ್ಲರ ಹೆಸರು ನೆನ್ಪಿದೆ ನೋಡಿ. ಎಷ್ಟೋ ವರ್ಷ ಆಗಿದೆ. ಸುನಂದ ಮೊದಲನೇ ಮಗಳಿಗಿಲ್ಲ. ಜಗನ್ನಾಥ ಇಲ್ಲ. ಉಮಾ ಇಲ್ಲ. ವೆಂಕಟಲಕ್ಷ್ಮಿ ಇಲ್ಲ. ಶ್ರೀನಿವಾಸ್ ಮಾತ್ರ ಇದ್ದಾನೆ. ಮತ್ತೆ ಶಿವಶಂಕರ್ ಆಸ್ಟ್ರೇಲಿಯಾದಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಅವ್ನ ಈ ಕಡೆ ದರ್ಶನನೇ ಮಾಡ್ಸಿಲ್ಲ. ಯಾವಾಗೋ ಒಂದ್ಸತಿ ಹ್ಯಾಪಿ ಮದರ್ಸ್ ಡೇ, ಹ್ಯಾಪಿ ಇದು ಅಂತ ಹೇಳಿ ಕಳ್ಸ್ಕೊಡ್ತಾನ ಅಷ್ಟೇ. ಇನ್ನೇನು ಅವ್ನ ಮುಖನೂ ನೋಡಿ ಎಷ್ಟೋ ವರ್ಷಗಳಾಗ್ಬಿಟ್ಟಿವೆ. ಶ್ರೀನಿವಾಸನ ನಾವು ಪ್ರೀತಿಯಿಂದ ಮಮ್ಮಿ ಅಂತ ಕರಿತಿದ್ವಿ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಅನ್ಕೋಗಿ ಹೇಳ್ಬಿಡಿ. ಆಮೇಲಿಂದ ಅಲ್ಲಿಗೆ ಬಂದಾದ್ಮೇಲೆ ಎಲ್ಲಾರ ಮನೆಗೂ ಹೋಗಿ ವಿಸಿಟ್ ಹಾಕ್ಬಿಟ್ಟು, ನಮ್ದು ಮೂಲ ದೇವರು ಇಲ್ಲಿದೆ. ಯಾವುದು ಈಶ್ವರ ಇದು ಹುತ್ತ ಇದೆ, ಗೊತ್ತಿದೆ ಅಲ್ವಾ? ಇಲ್ಲಿ ನಿಮ್ ಮೈಸೂರು ರೈಲ್ವೆ ಸ್ಟೇಷನ್ನಿನ ಬಲಭಾಗಕ್ಕೆ ಹೋಯ್ತು ಅಂದ್ರೆ ಹುತ್ತ ಬೆಳೀತಾ ಇದೆ ಅಂತ ಹೇಳಿ ನೆನ್ಪಿರ್ಬೋದು ಇಲ್ಲಿರೋರ್ಗೆಲ್ಲರಿಗೂ ಕೂಡ. ಅವು ಪ್ರತಿ ತಿಂಗಳು ನಾವು ಬಂದು ಹೋಗ್ತಾ ಇದ್ವಿ ಅಲ್ಲಿಗೆ. ಅಮ್ಮನ ಜೊತೆ ಬರ್ತಾ ಇದ್ವಿ. ಅಮ್ಮ ಅಕ್ಕನ ಜೊತೆ ಅಲ್ಲ, ಅಕ್ಕ ಅಷ್ಟೊತ್ತಿಗೆ ಆಗೋಗಿತ್ತು. ಅಮ್ಮನ ಜೊತೆ ಹೋಗ್ತಾ ಇದ್ವಿ. ಆಮೇಲಿಂದ ಇದು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋದ್ವಿ. ಆ ಘಾಟಿ ಸುಬ್ರಹ್ಮಣ್ಯ ಇವಾಗ ನಿಜವಾಗ್ಲೂ ಕೂಡ ಯಾವ್ದೋ ಒಂದು ಬೆಂಗಳೂರು ಮೈಸೂರು ತರ ಆಗ್ಬಿಟ್ಟಿದೆ. ನಾವಿದ್ದಾಗ ಸುತ್ತಲೂ ಕಾಡು, ಒಂದೇ ರಸ್ತೆ, ಒಂದೇ ಬಸ್. ಎಷ್ಟು ಸೊಗಸಾಗಿತ್ತು. ಪ್ರತಿ ವರ್ಷವೂ ನಮ್ಮ ಕುಟುಂಬದವರಲ್ಲಿ ಪೂಜೆ ಮಾಡ್ತಾರೆ ಘಾಟಿ ಸುಬ್ರಹ್ಮಣ್ಯ. ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಷಯ ಹೇಳ್ಬೇಕು. ಅಪ್ಪನ ಕಡೆಯವರೆಲ್ಲ ವೆಜಿಟೇರಿಯನ್, ತಾಯಿ ಕಡೆ ನಾನ್ ವೆಜಿಟೇರಿಯನ್. ಅಜ್ಜಿ ಮನೆಗೆ ಬಂದಾಗ, ಇಲ್ಲಿಗೆ ಬಂದಾಗ ನಾನ್ ವೆಜಿಟೇರಿಯನ್ ತಿಂದಾಗ ಅಮ್ಮ ಹೇಳ್ಕೊಡ್ತಾ ಇದ್ದಂತೆ, ಮನೇಲಿ ಯಾರಿಗೂ ಅಮ್ಮನ್ ಹೇಳ್ಬೇಡ, ಅಣ್ಣ ಅಂತ ಕರೀತಿದ್ರು, ಹೇಳ್ಬೇಡ, ಸೀಮೆ ಬದನೆಕಾಯಿ ಸಾರು ಮಾಡಿದ್ರು ಅಂತ ಹೇಳಿ. ಎಷ್ಟ್ ಚೆನ್ನಾಗಿರಲ್ವಾ ಸೀಮೆ ಬದನೆಕಾಯಿ ಸಾರು? ಅದ್ ತಿಂತಾ ಇದ್ರು. ಅದಾದ್ಮೇಲೆ ಎಳೆ ಕಾದಂಬರಿ ರೂಪಗಳು. ಈ ಎಳೆ ಇಲ್ಲಿ ಸಂಬಂಧ ಇದೆ ಅಂತ ಅದರಿಂದ ನಾನು ಪ್ರಸ್ತಾಪ ಮಾಡಿ. ಅದಾದ್ಮೇಲೆ ಅದು ಮೊದಲನೇ ಬರ್ದಿದ್ರು ನೂಲುದೈದ ಚಿತ್ರ ಅಂತೇಳಿ ಎಳೆ ಇಟ್ಕೊಂಡು. ಇದಾದ ನಂತರ ಮೂಲಮುಖಿ ಅಂತೇಳಿ ಸೋಶಿಯಾಲಜಿಗೆ ಸಂಬಂಧಪಟ್ಟದ್ದು. ಅವ್ರ 2ನೇ ಮಗಳು ಸೋಶಿಯಾಲಜಿ ಮಾಸ್ಟರ್ ಡಿಗ್ರಿ ಮಾಡಿದ್ದು. ಅದು ಅಷ್ಟೇ, ಎಲ್ಲವೂ ಕೂಡ ಸೇರಿಸ್ಕೊಳ್ತಾರೆ. ಅಲ್ಲಿನ ನಂಜನಗೂಡು ಸಮೀಪದ ರಿಚುವಲ್ಸ್ ಏನಿದೆ ಅದು ಪ್ರತಿಯೊಂದು ಸೇರಿಸ್ಕೊಂಡು
ಬರ್ಕೊಂಡ್ ಬಂದಿದ್ದೆ. ಅದಾದ ನಂತರ ಇನ್ನೊಂದೇನು ಅಂತಂದ್ರೆ, ಬಾಲ್ಯದಲ್ಲಿ ನಾನು ಅವ್ರ ಜೊತೆ ಹೋಟೆಲಿಗೆ ಕರ್ಕೊಂಡು ಹೋಗ್ತಿದ್ರು. ಯಾರು ಯಾಕಿಲ್ಲ ಭಾಗ್ಯ. ಬೆಂಗಳೂರಲ್ಲೊಂದು ಏರ್ಲೈನ್ಸ್ ಅಂತ ಹೋಟೆಲ್ ಇದೆ, ಇವತ್ತಿಗೂ ನೆನಪಿದೆ. ನಾಯಿನೂ ಬಂತು ಬರೋನು. ಅಲ್ಲಿ ತಿಂದಿದ್ದು ಎಷ್ಟ್ ಚೆನ್ನಾಗಿದೆ. ನಮ್ಮನೇಲಿ ಯಾರು ಕರ್ಕೊಂಡ್ ಹೋಗ್ತಾ ಇರ್ಲಿಲ್ಲ. ನಾನ್ ಕೊನೆಯವಳು ತಾನೆ. ಅಷ್ಟೊತ್ತಿಗೆ ನಮ್ಮ ಅಣ್ಣಂದ್ರು ಅಕ್ಕಂದ್ರು ಎಲ್ಲರೂ ದೊಡ್ಡವ್ರು ಆಗ್ಬಿಟ್ಟಿದ್ರು, ಮದ್ವೆನೂ ಹೋಗ್ಬಿಟ್ಟಿತ್ತು. ಅವ್ರವ್ರ ಲೋಕದಲ್ಲಿ ಅವ್ರಿದ್ರು, ನಾನ್ ಸಣ್ಣವಳು ತಾನೆ. ಅಲ್ಲಿ ಹೋಗ್ತಿದ್ದೆ. ಎಷ್ಟ್ ಚೆನ್ನಾಗಿತ್ತಲ್ವಾ, ಅದು ನೆನಪು ರುಚಿಯಾಗಿದೆ. ನನ್ಗೆ ಇನ್ನೊಂದು 4 ಅದಾದ ನಂತರ ಇನ್ನೊಂದ್ ಸಣ್ಣ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾವ್ದಪ್ಪ ಅಂತಂದ್ರೆ, ಅಕ್ಕ ಮದ್ವೆ ಮಾಡ್ಕೊಂಡ್ ಹೋಗ್ಬಿಟ್ರಿ ಯಾರನ್ನೋ. ಆಗಿನ ಕಾಲ ನೆನೆಸ್ಕೊಳ್ಳಿ, ಅದು ಕೂಡ ಬಾಂಬೆನಲ್ಲಿ, ಮೆಂಡಲ್ ಇತ್ಯಾದಿ ಎಲ್ಲರೂ ಕೂಡ ಭಾರದ್ವಾಜ್ ಇವರೆಲ್ಲ ಸೇರ್ಕೊಂಡು ಅಕ್ಕನ ಮದ್ವೆ ಸುಮ್ಮನೆ ಆಹಾರ ಬದಲಾವಣೆ ಅಷ್ಟೇ. ಅದಾದ ನಂತರ ಧಾರವಾಡದಲ್ಲಿ ನಾವು ಅಂತರ್ಜಾತೀಯ ವಿವಾಹ ಅಂತಂದ್ರೆ ಯಾರು ಇಷ್ಟಪಡಲ್ಲ, ಬೇರೆ ಊರ್ ಹೋಗೋಣ ಅಲ್ಲಿರೋಣ ಅಂತ ಹೋದ್ರಂತೆ ಧಾರವಾಡ. ಅಲ್ಲಿ ಸಣ್ಣದೊಂದು ಕ್ಲೀನಿಂಗ್ ಶುರು ಮಾಡ್ಕೊಂಡು ಹೆರಿಗೆ ಎಲ್ಲ ಮಾಡ್ಸಕ್ಕೆ ಎಲ್ಲ ರೆಡಿ ಮಾಡಿದ್ರು. ಅದ್ರ ಸುದ್ದಿನೇ ಬೇಡಪ್ಪ ಅಂತ ಯೋಚನೆ ಮಾಡಿದ್ರು. ಅಲ್ಲಿಂದ ಬೆಂಗಳೂರಿಗೆ ಬಂದ್ರು. ಬೆಂಗಳೂರಿಗೆ ಅವ್ರು ಬಂದ ನಂತರ ನಮ್ಮನೆಗ್ ಬಂದ್ರು. ನಮ್ಮ ತಾಯಿಯರವ್ರು ವೆಂಕು ಬಂದ್ರು. ಯಾವ ವೆಂಕು ನೋಡಿದ್ದೆ ನಾನು ಆಗ. ಯಾವ ವೆಂಕು ಬಂದ್ಲಪ್ಪ, ಅಷ್ಟು ಸಂಭ್ರಮ ನಮ್ಮ ಮನೆಯಲ್ಲಿ. ವೆಂಕು ಬಂದ್ರು. ಆಗ ಗೊತ್ತಾಯ್ತು ನನ್ಗೊಂದು ಅಕ್ಕ ಇದೆ. ಅದುವರೆಗೂ ಗೊತ್ತಿರ್ಲಿಲ್ಲ ನನಗೆ. ನಮ್ ದೊಡ್ಡಣ್ಣನ್ ಮದ್ವೆ ಆಗಿದಾಗ ನಾನು ಕೈಯಲ್ಲಿ ದ್ರಾಕ್ಷಿ ಇಟ್ಕೊಂಡು ತಿಂತಾ ಕೂತಿದ್ದೆ. ಅವ್ರ ಪಾಡಿಗವ್ರ ಮದ್ವೆ ಮಾಡ್ಕೊಂಡಿದ್ದಾರೆ ಅಷ್ಟು ಸಣ್ಣವ್ರು. ಆಮೇಲೆ ವೆಂಕು ಬಂತು. ಅಲ್ಲಿಂದ ನಮ್ಮ ಸಂಬಂಧ ಬೆಳೀತಾ ಹೋಯ್ತು. ನಮ್ಮನೇಲಿ ಇವ್ರು ಕೊಂಗಡಿ ಹಾಕೊಂಡಾರ ನನ್ನ ತಾತ. ಸ್ಕೂಲಲ್ಲಿ ಆಗಿನ ಕಾಲದಲ್ಲಿ ಎಲ್ಲರ ಮನೆಗೂ ಕೂಡ ವಾರ ಅನ್ನಕ್ಕೆ ಅಂತೇಳಿ ವಿದ್ಯಾರ್ಥಿಗಳು ಹೋಗ್ತಾ ಇದ್ರಂತೆ. ಇವ್ರ ಮನೇಲಿ ಯಾರಾದ್ರೂ ಬನ್ನಿ ನಮ್ಮ ಮನೆಗೆ ಅಂತ ಕರ್ಕೊಂಡು ಹೋಗ್ತಿದ್ರಂತೆ. ಬನ್ನಿ ಊಟ ಹಾಕಿಸ್ತೀವಿ ಅಂತ ಎಲ್ಲರೂ ಅಕ್ಕ ಕೂಡಿಸ್ಕೊಂಡು ಮಕ್ಕಳೆಲ್ಲ ಹೇಳಿದ್ರಂತೆ, ನಾವು ಗಣೇಶನ್ ಕೂಡಿಸ್ತೀವಿ ಈ ಸತಿ, ಗಣೇಶ ಹಬ್ಬ ಮಾಡ್ಬೇಕು ನಾವು ಅಂತ. ಎಲ್ಲ ತಲತಲಾಂತರದಿಂದ ಕೂಡಿಸೋರು ಮಾತ್ರ ಕೂಡಿಸ್ತಾರೆ, ಆದ್ರೆ ವಿದ್ಯಾರ್ಥಿಗಳು ತಾನೇ ಕೂಡಿಸ್ತಾ ಇರೋದು. ಖಂಡಿತ ಕೂಡಿಸ್ಬಹುದು ಅಂತೇಳಿ ಅವತ್ತಿನಿಂದ ಗಣೇಶನ್ ಕೂಡಿಸೋಂತ ಪದ್ಧತಿ ನಮ್ಮ ಕುಟುಂಬಸ್ಥರಲ್ಲಿ ಬೆಳ್ಕೊಂಡ್ ಬಂದಿದೆ. ಇವತ್ತು ಎಲ್ಲರ ಮನೆಯಲ್ಲೂ ಕೂಡ ಗಣೇಶನ್ ಕೂಡಿಸ್ತೀವಿ ನಾವು. ಗಣೇಶನ್ ಹಬ್ಬ, ಆ ಗಣೇಶನ್ ಹಬ್ಬಕ್ಕೆ ನಿರಂಜನ ಅವರು ಅಕ್ಕನ್ನ, ತೇಜನ, ಸೀಮಂತಿನೇನ ನಮ್ಮ ಮನೆ ಕರ್ಕೊಂಡ್ ಬಿಟ್ಬಿಟ್ಟು ಹೋಗ್ತಿದ್ರು. ಆಮೇಲೆ ಸಂಜೆ ಬರ್ತಾ ಇದ್ರು ಕರ್ಕೊಂಡು ಹೋಗಿ. ಅಲ್ಲಿವರೆಗೂ ನಮ್ದು ಮಾತೇ ಮಾತು. ಹೋಳಿಗೆ ಮಾಡೋದ್ರ ಜೊತೆಗೆ ಕಡುಬು, ಖಾರ ಕಡುಬು, ಸಿಹಿ ಕಡುಬು. ಮತ್ತೆ ನನ್ನ ಕೊನೆಯ ಅಣ್ಣ ಮತ್ತು ನಮ್ಮ 3ನೇ ಅಣ್ಣ ಕೂತಿದ್ದಾರೆ. ಒಂದು ಸ್ಟೂಲ್ ಅಲ್ಲಿ ಮಂಟಪ ಮಾಡೋರು ರಾತ್ರಿ ಹೊತ್ತು. ಸ್ಟೂಲ್ ಮೇಲೆ ಇದೆಲ್ಲ ಪೇಪರ್ ಎಲ್ಲ ಬುಕ್ಸ್ ಎಲ್ಲ ಜೋಡಿಸ್ಬಿಟ್ಟು ಮೆಟ್ಲೆಲ್ಲ ಮಾಡ್ಬಿಟ್ಟು ಮಂಟಪ ಕಟ್ಟು. ಏನ್ ಸಂಭ್ರಮ. ರಾತ್ರಿ 12 ಗಂಟೆ ಆದ್ರೂ ಮುಗಿತಿರ್ಲಿಲ್ಲ ಅವರು ಕಟ್ಟೋದು. ನಾವು ಖುಷಿಯಲ್ಲಿ ನೋಡ್ತಾ ಇದ್ವಿ. ಮತ್ತೆ ನಂಗೆ ರಂಗೋಲಿ ಬಿಡೋದಂದ್ರೆ ತುಂಬಾ ಇಷ್ಟ, ಕಲರ್ ರಂಗೋಲಿ. ಅಲ್ಲಿಂದ ಬಂದಿದೆ, ಅದನ್ನ ಬಿಡ್ತಾ ಇದ್ದೆ. ಎಲ್ಲರೂ ಖುಷಿ ಪಡ್ತಾ ಇದ್ವಿ. ಬೆಳಿಗ್ಗೆ ಬಂದವ್ರ ಅಕ್ಕ ಸಂಜೆ ತನಕ ಇರ್ತಿದ್ರು. ಮತ್ತೆ ನಿರಂಜನ ಅವರು ಕೂಡ ಸಂಜೆ ನಾವೇನ್ ಮಾಡಿದೀವೋ ಮಾಡ್ಕೊಂಡು ಕಟ್ಟಿಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಮಾತಾಡ್ತಾ ಇರ್ಲಿಲ್ಲ ಅವ್ರು. ಅದಾದ ನಂತರ ನನಗೆ ತುಂಬಾ ಮಾಸ್ಟರ್ ಡಿಗ್ರಿ ಎಲ್ಲ ಆದ್ಮೇಲೆ ಬಂಡಾಯ ಸಾಹಿತ್ಯ ಅಂತ ಕೇಳಿರ್ಬೋದು ಮಕ್ಕಳ, ನೀವು ಅಲ್ವಾ? 1978ನೇ ಇಸ್ವಿಲಿ ಫಸ್ಟ್ ಅದು ಶುರು ಆಯ್ತು, ದೇವಾಂಗ ಸಂಘ ಅಂತೇಳಿ ಬೆಂಗಳೂರಲ್ಲಿದೆ. ಅಲ್ಲಿ ನಿರಂಜನ ಅವ್ರು ಬಂದು ಮಾತಾಡಿದ್ರು. ನಾವೆಲ್ಲ ವಾಲಂಟಿಯರ್ ಆಗಿ ಕೆಲಸ ಮಾಡೋದು. ರೈತ ಚಳುವಳಿ ಆಯ್ತು, ಅದಕ್ಕೆಲ್ಲ ಪ್ರೇರೇಪಣೆ ನಿರಂಜನ ಅವರೇ. ರೈತ ಚಳುವಳಿಯಲ್ಲಿ ನಾನು ಭಾಗಿಯಾಗಿದ್ದೇನೆ. ಬೆಂಗಳೂರಿನ ಟೌನ್ ಹಾಲ್, ರವೀಂದ್ರ ಕಲಾಕ್ಷೇತ್ರದ ಹತ್ರ ಬಾವುಟ ಇಟ್ಕೊಂಡು ಹೋದ್ವಿ ನಾವೆಲ್ಲ. ಆಮೇಲಿಂದ ಬಂದಿ ಇವತ್ತಿಗೂ ಕೂಡ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಭಾಗವಹಿಸ್ತೀನಿ. ಈ ಭೂತದಿಂದ ವರ್ತಮಾನಕ್ಕೆ ಬಂದಾಗ ಇಷ್ಟೇ. ಆಮೇಲಿಂದ ಅಕ್ಕ ತೀರ್ ಹೋದ್ರು. ಅಷ್ಟೊತ್ತಿಗೆ ನಾನು ಗವರ್ಮೆಂಟ್ ಜಾಬ್ ಅಲ್ಲಿ ಸೇರ್ಕೊಂಡು ಎಲ್ಲ ಬೇರೆ ಊರುಗಳು ಸುತ್ತ ಅಕ್ಕ ತೀರ್ ಹೋಗಿ ಮಣ್ಣ ಆದ್ಮೇಲೆ ನಾನು ಬೆಂಗಳೂರಿಗೆ ಬಂದು ಮಾತಾಡ್ಸ್ಕೊಂಡು ಹೋದೆ. ನಿರಂಜನ ಅವ್ರನ್ನ ಅಷ್ಟೊತ್ತಿಗೆ ಸ್ಟ್ರೋಕ್ ಆಗಿತ್ತಲ್ಲ, ನನ್ನ ಮಗಳು ಚಿಕ್ಕವಳು, ಅವಳ ಜೊತೆ ನೋಡಕ್ ಹೋಗಿದ್ವಿ. ಅವಳು ನೆನಪು ಕಳ್ಕೊಂಡಿದ್ದಾರೆ. ನನ್ನ ಮಗಳ ಅಪೂರ್ವನ ನೋಡ್ಬಿಟ್ಟು ತೇಜು ಬಂದಿದ್ದಾಳ ಅವಳು ಪುಟ್ಟುಡುಗಿ ಇಟೆ ಓಡಾಡ್ತಾ ಇದ್ದಾಳೆ, ಅವಳಿಗೊಂದು ಮಗು ಇದೆ ಈಗ. ಅವಳು ತೇಜು ಬಂದಿದ್ದಾಳ ಅಂತ ಕೇಳಿದ್ರು. ಅವೆಲ್ಲವೂ ಕೂಡ ನನಗೆ ನೆನಪುಗಳು. ಆದ್ರೆ ಭದ್ರ ಬುನಾದಿ ಆಯ್ತಲ್ಲ ನನಗೆ, ಯಾವ್ದ್ರ ಬಗ್ಗೆ, ಸಾಹಿತ್ಯದ ಬಗ್ಗೆ ಆಗ್ಲಿ ಮತ್ತೊಂದ್ರ ಬಗ್ಗೆ ಆಗ್ಲಿ, ಎಲ್ಲದಕ್ಕೂ ಅದಕ್ಕೆಲ್ಲ ಮೂಲ ಕಾರಣ ಅವರಿಬ್ರು.
ಅದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿಯನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ವಸಂತಮ್ಮ ಅಂತ ಒಬ್ರಿದ್ರು, ನಮ್ಮ ತಂದೆಯ ಚಿಕ್ಕಮ್ಮ ಆಗ್ಬೇಕಂತೆ. ಎಷ್ಟು ಸುರದ್ರೂಪಿ ಹೆಣ್ಣು ಅಂತ ಅಂದ್ರೆ, ದುಂಡು ಮುಖ, ಬಿಳುಪು ಬಣ್ಣ. ಆಗಿನ ಕಾಲದಲ್ಲಿ ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ರು. 3 ರೂಪಾಯಿ ಸಂಬಳ ಅಷ್ಟೇ, ಜಾಸ್ತಿ ಇಲ್ಲ. ಆ 3 ಮದ್ವೆ ಆಗ್ಲಿಲ್ಲ, ಕಾರಣ ಗೊತ್ತಿಲ್ಲ. ಅವ್ರನ್ನೆಲ್ಲರೂ ಕೂಡ ಅಕ್ಕಮ್ಮ ಅಂತ ಕರೀತಾ ಇದ್ರಂತ. ಎಷ್ಟು ಕತೆಗಳು ಹೇಳಿದ್ರಲ್ಲ, ಇಲ್ಲಿ ಹೇಳಿದ್ರಲ್ಲ ನಮ್ಮ ತಾಯಿ ಕತೆಗಳು ಹೇಳ್ತಿರೋ ಅಂತ ಕತೆಗಳು ಯಾರಿಗೂ ಯಾರಿಲ್ಲ. ಕತೆ ಕೇಳುವ ಭಾಗ್ಯ ನಮ್ಗೆಲ್ಲ. ಅಷ್ಟು ಸುರದ್ರೂಪಿ ಹೆಂಗ್ಸು. ಕೊನೆಗಾಲಕ್ಕೆ ನಮ್ಮನೆಗೆ ಬಂದ್ರು. ಪ್ರತಿ ಬೇಸಿಗೆಯಲ್ಲಿ ಅವರು ರಜದಲ್ಲಿ ಬರ್ತಾ ಇದ್ರು. ನನಗೆ ಅವಾಗ ನೆನಪಾಗಿದ್ರೆ ಅವರು ಹಾಲಿನಲ್ಲಿ ರವೆ ಉಂಡೆ ಮಾಡ್ಕೊಂಡ್ ಬರ್ತಿದ್ರು. ರವೆ ಉಂಡೆ ಅಕ್ಕಿ ಕೊಡ್ತಾರಲ್ವಾ, ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ. ಅದ್ರ ಕತೆಗಳು ಹೇಳಕ್ ಮಾತ್ರ ಇತ್ತು. ಇನ್ನೊಬ್ರು ವಿಷಯನೂ ಹೇಳ್ತೀನಿ. ಮೈಲಪ್ಪನ ಹಳ್ಳಿ ಅಂತ ಕೇಳಿದ್ದೀರಲ್ವಾ ನೀವು, ಚಿಕ್ಕಬಳ್ಳಾಪುರದ ಹತ್ರ. ಮೈಲಪ್ಪನ ಹಳ್ಳಿ ನರ್ಸಪ್ಪ ನನ್ನ ತಾಯಿಯ ತಂದೆ, ಅವರ ಹೆಂಡತಿ ಹೆಸರು ಗೌರಮ್ಮ. ಅವರು ದೆವ್ವದ ಕತೆಗಳು ಹೇಳ್ತಾ ಇದ್ರು ಅಂದ್ರೆ ಯಾರು ಕೇಳಿಲ್ಲ. ಈಗ ತಾವೇ ಸ್ವತಃ ನನ್ನಲ್ಲಿ ಬರ್ತಾ ಇರ್ಬೇಕಾರೆ ಕಂದ್ವಾರದ ಬೆಟ್ಟ ಕೇಳ್ಕೊಂಡಿರ್ತಾ ಇಲ್ಲಿರೋರ್ಗೆಲ್ಲ ಗೊತ್ತಿರುತ್ತೆ. ಕಂದ್ವಾರದ ಬೆಟ್ಟ ಬರ್ತಿದ್ದಾಗ ದೆವ್ವ ಬಂದ್ ಬಡ್ದು ಬಿಡ್ತು ನನಗೆ. ಆಮೇಲೆ ಮನೆಗ್ ಬಂದು 8-10 ರಾಗಿ ಮುದ್ದೆ ತಿಂದೆ ಅಂತ ಹೇಳ್ದಾಗ ನಾವು ಕಣ್ಣು ಬಾಯಿ ಇಟ್ಕೊಂಡೆಲ್ಲ ಕೇಳ್ತಾ ಇದ್ವಿ ಇಂಥ ಕಥೆಗಳು. ಭೂತ ಕಾಲದಲ್ಲಿ ಕಾಡ್ತೀವಿ ಅಂತ ಹೇಳ್ಬಿಟ್ಟು ಈ ತರ ಕಥೆಗಳೆಲ್ಲ ಕತೆ ಎಲ್ಲ ವಾಸ್ತವ. ಅದಕ್ಕೆ B.Ed ಸ್ಟೂಡೆಂಟ್ಸ್ ಅಲ್ವಾ ಇರೋದು, 1 hour ಆಗಿಲ್ಲ ಆದ್ರೂ ಕೂಡ ಬಿಡ್ತಾ ಇದ್ದೀನಿ ನಾನು. B.Ed ಸ್ಟೂಡೆಂಟ್ಸ್ಗೆ ಬಹುಶಃ 6ನೇ ಕ್ಲಾಸ್ ಅಲ್ಲಿ ಅಕ್ಕನ ಬಗ್ಗೆ ಡಾಕ್ಟರ್ ಅನುಪಮಾ ನಿರಂಜನ್ ಅಂತೇಳಿ 6ನೇ ಕ್ಲಾಸ್ ಅಲ್ಲಿ ಒಂದು ಸಣ್ಣ ಲೇಖನ ಇದೆ, ಗಮನಿಸಿ. ಕನ್ನಡ ಬುಕ್ಕಲ್ಲಿ 6ನೇ ಕ್ಲಾಸ್ ಅನ್ಸುತ್ತೆ, ಗಮನಿಸಿ. ಯಾಕೆ ಇವೆಲ್ಲ ಬೇಕು ನಮ್ಗೆ? ಹಳೆದೆಲ್ಲ ಯಾಕೆ ಅಲ್ವಾ? ಯಾಕೆ ತಗೋಬೇಕು ನಾವು ಹಳೆದನ್ನೆಲ್ಲ? ಏನ್ ಮಾಡ್ಬೇಕು ತಗೊಂಡು? ರೋಲ್ ಮಾಡೆಲ್ ಯಾರು? ಯಾವ್ದೋ ಹೇಳ್ತೀವಿ, ಆದ್ರೆ ಹಳೇದನ್ನ ತಗೊಂಡ್ರೆ ಏನಾಗತ್ತೆ? ಒಂದು ಜಾನಪದ ಹಾಡು ನೆನಪಾಗ್ತಾ ಇದೆ. ಆಚಾರ ಸರಸಾಗು ನೀತಿಗೆ ಪ್ರಭುವಾಗು, ಲೋಕದಲ್ಲಿ ಚೂಡ ಮಣಿಯಾಗು. ಲೋಕ ಜೊತೆಗೆ ಮಾತಿನಲ್ಲಿ ಚೂಡ ಮಣಿಯಾಗು, ನನ್ನ ಚಂದ ಜ್ಯೋತಿಯೇ ಜಗತ್ತಿಂದ. ಅರಸು ಅಂತಂದ್ರೆ ಬರೀ ಪುರುಷ ಡಾಮಿನೇಟ್ ಅಲ್ಲ, ಹೀಗಿದೆ. ಮಾತಿನಲ್ಲಿ ಚೂಡಾಮಣಿಯ ನಮ್ಮ ತಾತ ಕಾಕಣ್ಣ ಇದಾರೆ. ಎಷ್ಟೇ ಚಿಕ್ಕವರಾದ್ರೂ ಕೂಡ ನಮಸ್ಕಾರ ಮಹಾಸ್ವಾಮಿ ಅಂತ ಕರಿತಿದ್ರಂತೆಲ್ಲ. ಆ ಮಾತೆ ದೊಡ್ಡಬಳ್ಳಾಪುರ ಗಡಿಯೋದಕ್ಕೆ ಸಾಧ್ಯ ಆಯ್ತು. ಆಮೇಲೆ ಜ್ಯೋತಿಯೇ ಆಗು ಜಗಕ್ಕೆ ಅಂತ ದೀಪ ಹಚ್ತೀವಿ ನಾವು. ದೀಪ ಹಚ್ಚಿದ್ರೆ ಬೆಳಕು ಕೊಡುತ್ತೆ, ಆದ್ರೆ ಬೆಂಕಿ ಆಗ್ಬಾರ್ದು. ದೀಪ ಆಗ್ಬೇಕು. ದೀಪ ಆದ್ರೆ ಬೇರೆಯವ್ರಿಗೂ ನಾವು ಬೇರೆಯವ್ರಿಗೆ ಕಾಣಿಸ್ತೀವಿ, ಬೇರೆಯವರು ನಮಗ್ ಕಾಣಿಸ್ತಾರೆ. ಆ ತರ ಬದುಕನ್ನ ಸಾಗಿಸ್ಬೇಕು ಅಂತ ಅನ್ನುವ ನೀತಿಯನ್ನ ಇಟ್ಕೊಂಡವ್ರು ಮುಂಗಡಿ ಇಟ್ಕೊಂಡು ಅದನ್ನ ಪಾಲಿಸ್ಕೊಂಡ್ ಬಂದವರು ನನ್ನ ಅಕ್ಕ ಇತ್ಯಾದಿ. ಅಂದ್ರೆ ಸಾಹಿತ್ಯ ಲೋಕದಲ್ಲಿ ಸ್ವಲ್ಪ ಮಟ್ಟಿಗೆ ಕೃಷಿ ಮಾಡಿದ್ದೀನಿ, ಹೇಳೋದೇನಿಲ್ಲ. ನನ್ ಪರಿಚಯ ನಾನೇ ಹೇಳ್ಕೊಂಡ್ ಬರ್ತೇನೆ. ಡಾಕ್ಟರೇಟ್ ತಗೊಂಡಾದ್ಮೇಲೆ ಆಧುನಿಕ ಮಹಿಳಾ ಕನ್ನಡ ಸಾಹಿತ್ಯ ಅಂತ ಅದ್ರಲ್ಲಿ 5 ಜನ ಮಹಿಳೆಯರದ್ದು ತಗೊಂಡು PhD ತಗೊಂಡೆ. ನರಹಳ್ಳಿ ಬಾಲಸುಬ್ರಹ್ಮಣ್ಯ. ಒಂದಷ್ಟು ಕೃತಿಗಳ ಹೆಸರು ಬೇಡ ಸದ್ಯಕ್ಕೆ. ನನ್ನ ಇದು ಬೇರೆ ಕಡೆ ಇದ್ದಾಗ ಸಾಕ್ಷರತಾ ಆಂದೋಲನದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದೀನಿ. ಪಂಚಾಯತ್ ರಾಜ್ಯ ಮಹಿಳಾ ವ್ಯವಸ್ಥೆ ಅಂತ ಒಂದಿತ್ತಲ್ಲ, ಅದ್ರಲ್ಲಿ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಮಾಡಿದ್ದೀನಿ. ಎಲ್ಲಿಕ್ಕಿಂತ ಕೂಡ ಮುಖ್ಯವಾಗಿ ರಂಗಭೂಮಿ ಕಲಾವಿದೆ, ಕಿರುತೆರೆ ಹಿಡಿತಾರೆ, ಆಕಾಶವಾಣಿ ಕಲಾವಿದೆ, ಜೊತೆಗೆ ವಸ್ತ್ರ ವಿನ್ಯಾಸಕ್ಕೆ, ಆಮೇಲೆ ಹಾಡಬಲ್ಲೆ, ಏನ್ ಬೇಕಾದ್ರೂ ಮಾಡಬಲ್ಲೆ. ಲಲಿತಕ್ಕೆ ಸಂಬಂಧಪಟ್ಟ. ಆಮೇಲೆ ಇದೇನಾದ್ರು ಕೇಳಕ್ಕಿದ್ರೆ ದಯಮಾಡಿ ಕೇಳಿ. ಎಷ್ಟು ನಿಮಿಷ ಆಯ್ತು ನೋಡ್ಕೋತೀನಿ. ಮಕ್ಕಳು B.Ed ಸ್ಟೂಡೆಂಟ್ಸ್ ಮಕ್ಕಳು ಇದ್ಯಾ? ಪ್ರಶ್ನೆ ಇದೆ ಅಂತ ಮೇಡಮ್ ಹೇಳ್ತಾ ಇದ್ದಾರೆ. ಸಾಕು, ತುಂಬಾ ಹೊತ್ತಾಗಲ್ಲ, 20 ನಿಮಿಷ 30 ನಿಮಿಷ ಆಗ್ತಾ ಇದೆ.
ನಿಲ್ಲಿಸ್ತಾ ಇದ್ದೀನಿ. ಇನ್ನು ಏನಾದ್ರೂ ಇದ್ರೆ ಕೇಳಿ, ಖಂಡಿತವಾಗ್ಲೂ ಕೂಡ ನಾನು ಕೇಳಕ್ಕೆ ಸಿದ್ಧ ಇದ್ದೀನಿ. ಕಾರ್ಯಕ್ರಮ ಲೇಟ್ ಆಗ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ನನ್ನ ಮಾತನ್ನು ನಿಲ್ಲಿಸ್ತೀನಿ. ನನಗೆ ಈ ಒಂದು ಸಣ್ಣ ಅವಕಾಶವನ್ನ ಕೊಟ್ಟ, ಸಣ್ಣದಲ್ಲ, ನನ್ನ ಪಾಲಿಗೆ ದೊಡ್ಡದೇ ಇದೆ. ಯಾವುದೇ ಪ್ರಶಸ್ತಿಗಳು ಬೇಡ, ಪ್ರಶಸ್ತಿಗಳ ಹಿಂದೆ ನಾನು ಹೋಗೋದಿಲ್ಲ, ಯಾವ ಪುಸ್ತಕಗಳನ್ನು ಕಳ್ಸಲ್ಲ. ಆದ್ರೆ ಇದು ಹುಡ್ಕೊಂಡು ಬಂತಲ್ಲ, ಅನಿರೀಕ್ಷಿತವಾಗಿ ಸಿಕ್ಕಿದ್ದಂತಹ ಈ ಪ್ರಶಸ್ತಿ ನನ್ನ ಜೀವಮಾನದಲ್ಲಿ ಮರೆಯಲಾದ ಪ್ರಶಸ್ತಿಯಾಗಿದೆ. ಮತ್ತೆ ಎಲ್ಲಾ ಪದಾಧಿಕಾರಿಗಳಿಗೂ ನಾನು ಆಭಾರಿಯಾಗಿದ್ದೇನೆ ಅಂತೇಳಿ ಇಷ್ಟೊತ್ತು ನಿಶಬ್ದವಾಗಿ ಕೂತ್ಕೊಂಡು ನನ್ನ ಮಾತನ್ನು ಕೇಳಿಸ್ಕೊಂಡಂತ ಈ B.Ed ವಿದ್ಯಾರ್ಥಿನಿಯರಿಗೂ ಮತ್ತು ದೊಡ್ಡವರಿಗೂ ಮತ್ತು ಎಲ್ಲರಿಗೂ ಕೂಡ ನನ್ನ ನಮನಗಳನ್ನ ಸೇರಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ನಂದ ಮೇಡಮ್. ನಮ್ಗಳಿಗೆ ಅನುಪಮ ನಿರಂಜನ್ ಅವ್ರನ್ನ ನೋಡುವಂತ, ಅವರೊಟ್ಟಿಗೆ ಮಾತಾಡುವಂತ, ಅವರನ್ನ ಭೇಟಿಯಾಗುವಂತ ಒಂದು ಅವಕಾಶ ಸಿಗ್ಲಿಲ್ಲ. ಈಗ ಆ ಒಂದು ಕೊರತೆ ಬೀಗಿದ ಹಾಗೆ ಭಾಸವಾಗ್ತಾ ಇದೆ. ನಮ್ಮನ್ನ ಅನುಪಮ ಅವರೊಟ್ಟಿಗೆ ಅವರ ಬಾಲ್ಯದ ಕಾಲಕ್ಕೆ ಕರ್ಕೊಂಡು ಹೋದ್ರು. ಬಹಳ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಂದ ಅವರಿಗೆ ಈಗ ಒಂದು ಮುಖ್ಯ ಕಾಣಿಕೆಯನ್ನ ಕೊಡಮಾಡಲಾಗ್ತಾ ಇದೆ. ಲೇಖಕ ಸಾಹಿತ್ಯ ವೇದಿಕೆಯ ಪರವಾಗಿ ನೀಡಿರ್ತಕ್ಕಂತಹ ಈ ಕಾಣಿಕೆಯನ್ನ ಸದ್ಭಾವನೆಯಿಂದ ಅವರು ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ಬರ್ಲಿ ಒಂದು ಹೆಮ್ಮೆಯ ಚಪ್ಪಾಳೆ. ಯಾಕೆ ಮಕ್ಕಳಿಗೆಲ್ಲ ಹಸ್ವಾಗಿದ್ಯಾ? ಚಪ್ಪಾಳೆ ಶಬ್ದ ಇಷ್ಟಿರ್ಬಾರ್ದು, ಇನ್ನ ಜಾಸ್ತಿ ಇರ್ಬೇಕು. ಅನುಪಮ ನಿರಂಜನ ಅವ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಂತಹ ನಂದಾ ಮೇಡಮ್ಗೆ ಮತ್ತಷ್ಟು ಮಗದಷ್ಟು ಪ್ರಶಸ್ತಿಗಳು. ಅವರೇನು ಅರಸಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರು, ಆದ್ರೆ ಅವರನ್ನ ಅರಸಿ ಮತ್ತಷ್ಟು ಪ್ರಶಸ್ತಿಗಳು ಅವರಿಗೆ ಸಿಗುವಂತಾಗಿದ್ದ ಒಂದು ಹೆಮ್ಮೆಯ ಆಶಯದೊಂದಿಗೆ ನಾವು ನೀವೆಲ್ಲರೂ ಅವರನ್ನ ಸೇರೋಣ. ಆ ಚಿತ್ರವನ್ನ ಬಿಡಿಸಿರ್ತಕ್ಕಂತಹದ್ದು ರಾಜಲಕ್ಷ್ಮಿ ಮೇಡಮ್ ಅವರು. ಹರಿ ಎಷ್ಟು ಮುದ್ದಾಗಿ ಬಿಡಿಸಿದಾನೆ. ನಿಜವಾಗ್ಲೂ ಅವನ ಒಂದು ಕಲೆಗೆ ಸಿಗಬೇಕು ಒಂದು ಪ್ರೀತಿಯ ಚಪ್ಪಾಳೆ.